ಕಿಲೋ ಎಷ್ಟಮ್ಮ? 30 ರೂಪಾಯಿ ಕಿಲೋ. ಸೌತೆಕಾಯಿ ಎಷ್ಟಮ್ಮ? 40 ರೂಪಾಯಿ ಅಮ್ಮ. 1 ಕೆಜಿ 10 ರೂಪಾಯಿ ಕೊಡ್ತೀರಾ ನೋಡಿ? ಬರಲ್ಲಮ್ಮ. ತಾಜಾ ತಾಜಾ ತರಕಾರಿಗಳು. ಬನ್ನಿ ಬನ್ನಿ ಎಲ್ಲಾರು ಬನ್ನಿ ಬನ್ನಿ ಬನ್ನಿ. ತಾಜಾ ತಾಜಾ ತರಕಾರಿ ಕಡಿಮೆ ರೇಟ್ಗೆ ಸಿಗುತ್ತೆ. ಬನ್ನಿ 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 ಅಮ್ಮ ಬನ್ನಿ. ಸ್ಟಾರ್ಟ್ ಮಾಡಿದ್ರ ಬೆಳಗ್ಗೆ ನನ್ನ ಬಿಸ್ನೆಸ್ ಎಲ್ಲ ನಾಶನ ಮಾಡಕ್ಕೆ. ಏನೋ ಗೊಣಗ್ತಾ ಇದೆಯಾ? ಇದ್ರಲ್ಲಿ ಹೊಡೆದಿದ್ದೀನಿ ಅಂದ್ರೆ ಮೂತಿ ಪಚಡಿ ಆಗ್ಬಿಡ್ಬೇಕು. ಮುಖ ನೋಡು. ಬನ್ನಿ ಅಮ್ಮ ಬನ್ನಿ. ತಾಜಾ ತಾಜಾ ತರಕಾರಿ ಬನ್ನಿಮ್ಮ. ಕಿಲೋ ಎಷ್ಟು? ಬರೀ 100 ರೂಪಾಯಿ ಅಷ್ಟೇ. 100 ರೂಪಾಯ? 100 ರೂಪಾಯಿ ಅಂದ್ರೆ ಹಂಗಾಡ್ತಿದ್ಯಾ? ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಮೇಲಕ್ಕೆ ಹೋಗ್ಬಿಡ್ತೀಯೇನೋ. ನೀನ್ 100 ರೂಪಾಯಿಗೋಸ್ಕರ ಸಾಯೋ ಅಂತೀಯಾ? ಬಲೆ ಅವಳಮ್ಮ ನೀನು. ಇವಳ ಹತ್ರ ಬಂದಲ್ಲಮ್ಮ. ಬಾರಿ ಕೊಂಡ್ಕೊಂಡು ಹೇಳ್ತಾರ ಬಂದ್ಲು. ಹೋಗಮ್ಮ. ಬನ್ನಿ ಅಮ್ಮ ಬನ್ನಿ, ಕೊಂಡ್ಕೊಳ್ಳಿ ಎಲ್ಲಾರು, ಬೇಗ ಬೇಗ ಬನ್ನಿ. ಮತ್ತೆ ಶುರು ಮಾಡ್ಕೊಂಡು. ಟೊಮೊಟೊ ಎಷ್ಟಮ್ಮ ಕಿಲೋ? ಜಾಸ್ತಿ ಹೇಳಿದ್ರೆ ಹೋಗ್ಬಿಡ್ತಾಳೋ ಏನೋ. ಅಸಲೇ ಬೋಣಿ ಆಗಿಲ್ಲ. ಅಮ್ಮ 60 ರೂಪಾಯಿ ಅಮ್ಮ. ಅಮ್ಮ 60 ರೂಪಾಯ? ಪಕ್ಕದಲ್ಲಿ 40 ರೂಪಾಯಿಗೆ ಕೊಡ್ತಾ ಇದಾರಲ್ಲ, ಅಲ್ಲೇ ಹೋಗಿ ತಗೋ ಹೋಗು. ಕೆಟ್ಟೋಗಿರೋದು ಎಲ್ಲ ಸಿಗುತ್ತೆ, ಹೋಗು. ಅದೇನಮ್ಮ ಹಂಗೆ ಮಾತಾಡ್ತೀಯಾ? ಹೋಗೋಗು, ಅಲ್ಲೇ ಹೋಗಿ ಕೊಂಡ್ಕೊ. ಎಲ್ಲಿ 1 ರೂಪಾಯಿ ಕಡಿಮೆ ಇರುತ್ತೋ ಅಲ್ಲೇ ಹೋಗಿ ತಗೋತೀವಿ. ಅಲ್ಲೇ ಹೋಗಿ ತಗೊಳ್ಳಿಮ್ಮ, ಅಲ್ಲೇ ಹೋಗು. ಅಲ್ಲೇ ಕೆಟ್ಟೋಗಿರೋದು ಹಾಳೋಗಿರೋದು ತಗೊಳ್ಳಿ. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ, ಬೆಳಗಿಂದ ಒಂದು ಬೋಣಿ ಆಗ್ತಾ ಇಲ್ಲ. ಬನ್ನಿ ಅಮ್ಮ ಬನ್ನಿ, ಎಲ್ಲ ಕಡಿಮೆ ರೇಟ್ಗೆ. ಬನ್ನಿ ಅಮ್ಮ ಬನ್ನಿ. ಸರ್ ಫೋನ್ ಯಾರದು? ಹಲೋ, ನಮಸ್ಕಾರ ಸರ್. ನಾ ಹೋಮ್ ಮಿನಿಸ್ಟರ್ ಸಂಜಯ್ ನಾಯ್ಡು ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್. ಏನು ಒಂದು 10 ಎಕರ್ ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿದೀವಿಲ್ಲ, ಯಾಕೆ ಲೇಟ್ ಆಗುತ್ತೆ? ಏನು ಮಾಡ್ತಾ ಇದ್ರಿ? ಜಾಗ್ರತೆ, ನನ್ನ ಹತ್ರ ಪೊಲಿಟಿಕಲ್ ಪವರ್ ಐತೆ. ನಿಮ್ಮ ಬಿಸ್ನೆಸ್ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ. ಮೈಂಡೆಡ್. ನೋ ಸರ್, ಇನ್ನು 2 ದಿನದಲ್ಲಿ ಕೆಲಸ ಮಾಡಿಬಿಡ್ತೀನಿ ಸರ್. ಸರ್, ಅದು ಬಿಲ್ ಫ್ಯಾಕ್ಟ್ರಿ ಅವರೇ ನಮಗೆ ಕಳಿಸ್ಬೇಕಾದ್ರೆ ಅಮೌಂಟ್ ಇನ್ನೂ ಕಳಿಸಿಲ್ಲ ಸರ್. ಏನು ಅನ್ಕೊತಾ ಇದ್ದೀನಿ ಅವನು? ಲಾಸ್ಟ್ ವಾರ್ನಿಂಗ್ ಕೊಡ್ರಿ. ಅದು ಕೇಳಲ್ಲ ಅಣ್ಣ, ನನ್ನ ಹತ್ರ ಬರಬೇಡ. ನೀವೇ ಕ್ಲೋಸ್ ಮಾಡಿಬಿಟ್ರಿ. ನಾನು ನೋಡ್ಕೊತೀನಿ. ನಾನು CM ಮೀಟ್ ಮಾಡಿ ಬರ್ತೀನಿ. ಅತ್ತೆ ಅತ್ತೆ, ಎಲ್ಲಿದ್ಯಮ್ಮ ತಾಯಿ? ಅತ್ತೆ ಅತ್ತೆ, ಏನೇ ಹಂಗೆ ಕೂಗ್ತಾ ಇದೆಯಾ? ಇಲ್ಲಿದ್ಯಾ? ಎಲ್ಲಿ ನನ್ನ ಮದುವೆ ಆಗೋ ಗಂಡ? 2 ದಿನ ಆಯ್ತು ನೋಡಿ. ಅವನಾ ರೈತ ಬಜಾರ್ ಪೇಪರ್ಗೋಸ್ಕರ ಅಲ್ಲಿ ತಿರುಗ್ತಾ ಇದ್ದಾನೆ. ಯಾವಾಗ ಬರ್ತಾನೋ ಯಾವಾಗ ಹೋಗ್ತಿದ್ದಾನೋ ಗೊತ್ತೇ ಇಲ್ಲ. ನಿನ್ಗೇನು ಹೇಳಬೇಕು? ಆಗ ಹೌದಾ? ಹೌದು. ಏನೋ ವಯ್ಯಾರವಾಗಿ ಮಾತಾಡ್ತಾ ಇದೆಯಾ? ವಿಚಿತ್ರ ಅಲ್ಲದೆ ಇದ್ರೆ ವಯಸ್ಸಿಗೆ ಬಂದಿರೋ ಹುಡುಗನ್ನ ಗಾಳಿಗೆ ಬಿಟ್ಬಿಡ್ತೀಯಾ? ಯಾರನ್ನ ಕಟ್ಕೊಂಡು ಹೋದ್ರು ಅನ್ಕೋ, ನನ್ನ ಕತೆ ಏನಾಗಬೇಕು? ನಿನಗೇನು ಚೆನ್ನಾಗೇ ಇರ್ತೀಯ. ನನ್ನ ಮಗ ಏನಂತವನಲ್ಲ, ಬೆಂಕಿ ಥರ. ಹಂಗೆ ಹೇಳ್ತಾ ಇರ್ತೀಯ. ಯಾವತ್ತೋ ಒಂದಿನ ಯಾವಣ್ಣಾದ್ರೂ ಕರ್ಕೊಬಂದು ಕುಳಿಸ್ತಾನೆ, ಆವಾಗ ಗೊತ್ತಾಗುತ್ತೆ. ಆವಾಗ ನನ್ನ ಮನೆ ಹಾಳಾಗೋಗುತ್ತೆ. ನಗು ನಗು, ಬರ್ತೀನಿ. ನಿನ್ನ ಮಗನಿಗೆ ನನ್ನ ಬಗ್ಗೆ ಹೇಳು. ಏನಮ್ಮ, ಎಲ್ಲರಿಗೂ ಬಂತು ನಿನ್ನ ಲವ್ ಮ್ಯಾಟ್ರು? ಬಾಸು 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 ಬಂದರೆ ಕೀಳ್ತಾನೆ ಕ್ಲಾಸು. ಆದರೂ ಇಬ್ಬರು ಮನಸ್ಸು ಸೇರ್ಬೇಕಲ್ವಾ? ಅಷ್ಟೊಂದು ಸ್ಪೀಡ್ ಒಳ್ಳೇದಲ್ಲಮ್ಮ. ಸ್ವಲ್ಪ ಬ್ರೇಕ್ ಹಾಕಮ್ಮ ಗಾಡಿಗೆ, ಇಲ್ಲಾಂದರೆ ಬ್ರೇಕ್ ಫೇಲ್ ಆಗುತ್ತೆ. ಸ್ಟಾರ್ಟ್ ಮಾಡ್ದ ನಿಮ್ಮ ಕತೆ. ನಿಮ್ಮ ಗೋಳಿಂದ ನನ್ನ ಪ್ರೀತಿಗೆ ದೃಷ್ಟಿ ಆಗ್ತಾ ಇದ್ದೀರಾ. ಇಲ್ಲಾಂದರೆ ನಾವಿಬ್ಬರು ಯಾವಾಗೋ ಚಿಟಕ್ ಪಟಕ್ ಆಗ್ತಾ ಇದ್ವಿ. ನಿಮ್ಮ ಕಣ್ಣು ದೃಷ್ಟಿ ಹಾಳಾಗೋಗಿ. ಹುಡುಗಿಗೆ ಕೋಪ ಬಂದ್ಬಿಟ್ಟಿದೆ. ಹೌದು, ನಿಜಾನೇ.
ಅಂತ ಮಾರ್ಕೆಟ್ ನನಗೆ ಬೇಗ ಅಂತ ಹೇಳಿದಿನಿಲ್ಲ. ಯಾವಾಗ ಆಗತ್ತೆ ಕಳಿಸ ಸರ್. ನಿಮಗೆ ಸಿಟಿಲಿ ಎಷ್ಟು ಬಂಗ್ಲಾ ಬಿಲ್ಡಿಂಗ್ ಇರುತ್ತೆ ಸರ್, ಮಾರ್ಕೆಟೇ ಯಾಕೆ ಸರ್? ಫುಲ್ ಅದು ನನ್ನ ಡ್ರೀಮ್ ರಾಣಿ, ನನ್ನ ಚೆಲ್ಲಂ ಕೇಳಿದ್ರ ಯಾಕೆ ಸರ್ ಅಂಗಡಿ ಹಾಕಿರ್ತೀರ ಸರ್? ಅಮ್ಮ ಅದೇ ನನ್ನ ಡಾರ್ಲಿಂಗ್ಗೋಸ್ಕರ ಮಾರ್ಕೆಟ್ ಎಲ್ಲ ತೆಗೆದುಬಿಟ್ಟು ನಮ್ಮ ಇಬ್ಬರು ಪ್ಯಾಲೇಸ್ ಕಟ್ಬಿಟ್ಟು ಅದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಸೆಟ್ ಮಾಡಿಬಿಟ್ಟು ಅದರೊಳಗೆ ನಾವಿಬ್ಬರು ಜಲಕಾಲ ನೆಲದಲ್ಲಿ ಜಡಿ ಜಡಿ ವಾನದಲ್ಲಿ ಹಂಗೆ ಸಾಂಗ್ ಆಗ್ತೀರಾ ಸರ್? ಈಗ ಅರ್ಥ ಆಯ್ತಿಲ್ಲ. ಅದಕ್ಕೋಸ್ಕರ ಪ್ಲಾನ್ ಏನು ಮಾಡಿದ್ದೀವಿ. ನಮ್ಮ ಹತ್ರ ಅವರು ಬಾಹುಬಲಿ ಗ್ಯಾಂಗ್ ಐತೆ, ಅವ್ರು ಎಲ್ಲಿ ಕಾಲಿಡ್ತಾನೋ ಆ ಲ್ಯಾಂಡ್ ಎಲ್ಲ ಅವ್ರದ್ದೇ ಆಗುತ್ತೆ. ಅವರೇ ಮಾರ್ಕೆಟ್ಗೆ ಕಳಿಸ್ತೀವಿ, ಎಲ್ಲ ಅವರೇ ನೋಡ್ಕೊಳ್ತಾರೆ. ಮಾರ್ಕೆಟ್ ನಮ್ಮ ಕೈಲೇ ಕೊಡ್ತಾರೆ ಸರ್. ವೆರಿ ಗುಡ್. ಇಂಥ ಮಾರ್ಕೆಟ್ ಮೇಲೆ CM ಕಣ್ಣೈತೆ, ಜಾಗ್ರತೆ. ನಮ್ಮ ಹುಡುಗರೆಲ್ಲಿ ಕಾಣಿಸ್ಬೇಡ. ಓಕೆ ಸರ್. ಏನು ಕಣೋ CM ನಮ್ಮ ಮೇಲೆ ತುಂಬ ಕೋಪ ಇದ್ದಾರೆ. ನಮ್ಮ ಮೇಲೆ ಎಲ್ಲರೂ ಕಂಪ್ಲೇಂಟ್ ಕೊಡ್ತಾರಂತ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಮಗಿಂದ ತಲೆನೋವು ಜಾಸ್ತಿ ಐತೆ. ಬರೋ ಎಲೆಕ್ಷನ್ದಲ್ಲಿ ಎಲ್ಲರೂ ನಮ್ಮ ಪಕ್ಷ ಇರಬೇಕು. ಅಂದ CMನೇ ತೆಗೆದುಬಿಟ್ಟು ನಮ್ಮ ಅಂದ ಚೇರ್ಲ ಕೂತ್ಕೋಬೇಕು. ಅಂದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮಗನೇ, ನನ್ನ ಮೊಮ್ಮಗಳು ನೋಡ್ಬೇಕು ಅನಿಸ್ತಾ ಇದೆಯೋ? ಕನ್ಸಲ್ಲೆಲ್ಲ ಬರ್ತಾಳೋ? ನೋಡ್ಬೇಕು, ಬೇಗ ಬಾ ಅಂತ ಫೋನ್ ಮಾಡೋ. ಸರ್ ಅಮೆರಿಕಾಲಿಂದ ನಿಮ್ಮ ಹುಡುಗಿ ಫೋನ್ ಮಾಡಿದ್ರು. ನಿಮ್ಮ ಅಕ್ಕ ನನ್ನ ಬಂಗಾರ ಕಣ್ಣೆ ಫೋನ್ ಮಾಡಿದ್ದು. ಅಮ್ಮೋ ನನ್ನ ಬಂಗಾರ ಕಣ್ಣೆ. ಹಲೋ ಬಂಗಾರದಲ್ಲಿ ಹೆಂಗಿದ್ರೆ? ಹಾಯ್ ಡ್ಯಾಡಿ, ಹೌ ಆರ್ ಯು? ಓಕೆ ನಾನು ಹ್ಯಾಪಿ ಆಗಿದ್ದೀನಿ. ನಿನ್ನ ಡಾಕ್ಟರ್ ಕೋರ್ಸ್ ಯಾವಾಗ ಬರುತ್ತೆ? ಡ್ಯಾಡಿ, ನನ್ನ ಪ್ರಾಕ್ಟೀಸ್ ಬೇಗ ಮುಗ್ದೋಗುತ್ತೆ. ಇಂಡಿಯಾಗೆ ಬಂದ ತಕ್ಷಣ ಒಂದೊಳ್ಳೆ ಪ್ಲೇಸ್ ಅಲ್ಲಿ ಹಾಸ್ಪಿಟಲ್ ಕಟ್ಟಿ ಎಲ್ಲಾರ್ಗೂ ಸೇವೆ ಮಾಡ್ತೀನಿ. ಆಯ್ತು ಕಣ್ಣೆ, ನೀವು ಇಂಡಿಯಾಗೆ ಬಂದ್ಮೇಲೆ ನಿಮಗೆ ಹೆಂಗ ಬೇಕೋ ಅಲ್ಲಿ ದೊಡ್ಡ ಹಾಸ್ಪಿಟಲ್ ಕಟ್ಟಿ ಕೊಡ್ತೀನಿ. ಥ್ಯಾಂಕ್ ಯು ಡ್ಯಾಡಿ. ಓಕೆ ಬಂಗಾರದಲ್ಲಿ ಅಮ್ಮ ಜೊತೆಲಿ ಮಾತಾಡಿ. ಹಾಯ್ ಮಮ್ಮಿ. ಹಲೋ ಬಂಗಾರಿ, ಹೆಂಗಿದ್ಯಮ್ಮ? ಬೇಗ ಇಂಡಿಯಾಗೆ ಬಂದ್ಬಿಡು, ನಿನ್ ನೋಡ್ಬೇಕು ಅನಿಸ್ತಾ ಇದೆ. ಹಾ ಸರಿ ತಗೋ, ಚಿಕ್ಕಮ್ಮ ಮಾತಾಡ್ತಾರಂತೆ. ಹಲೋ ಚಿಕ್ಕಮ್ಮ, ಚೆನ್ನಾಗಿದ್ದೀರಾ ಚಿಕ್ಕಮ್ಮ? ಚೆನ್ನಾಗಿದ್ದೀನಿ. ಇಂಡಿಯಾಗೆ ಯಾವಾಗ ಬರ್ತಾ ಇದ್ದೀರಾ? ಹಾ ನಾನು ಬರ್ತಾ ಇದ್ದೀನಿ, ಬೇಗ ಅಮ್ಮಮ್ಮ ಕೊಡ್ತಾ ಇದ್ದೀನಿ. ಹಾಯ್ ಅಜ್ಜಿ. ಹಲೋ ಬಂಗಾರಿ, ಏನ್ ಮಾಡ್ತಾ ಇದೆಯಮ್ಮ? ರಾತ್ರಿ ಕನ್ಸಲ್ ಬಂದಿದೆ, ಬೇಗ ಬಾ. ಬೇಗ ಬಂದ್ಬಿಡಮ್ಮ ಇಂಡಿಯಾ. ಬೇಗ ಬಂದ್ಬಿಡ್ತೀನಿ. ಇದು ಚಿಟ್ಟಿ ಕೊಡ್ತಾ ಇದ್ದೀನಿ. ಹಲೋ ಚಿಕ್ಕಮ್ಮ. ಹಾಯ್ ಚಿಂಟು, ಬೇಗ ಬಂದ್ಬಿಡು ಇಂಡಿಯಾಗೆ. ಹಾ ಬಾಯ್. ಬಾಯ್ ಅಮ್ಮ. ಬಾಯ್. ಓಕೆ ಬಂಗಾರದಲ್ಲಿ. Bye. ಓಕೆ ಬಾಯ್. ಬೇಗ ಬಾಯ್ ಬಾ. ಬಾಯ್. ಕವರ್ ಕೊಡ್ತಾ ಇಲ್ಲಮ್ಮ, ಇದ್ರಲ್ಲಿ ತಗೊಂಡೋಗಿ. ನೀವು ಕೂಡ ಇದರಲ್ಲೇ ತಗೊಂಡೋಗಿ. ಅದು ರೇಟ್ ಜಾಸ್ತಿ ಇದೆ, ಇದು ತಗೊಳ್ಳಿ, ಕಡಿಮೆಗೆ ಬರುತ್ತೆ. ಹಾಂ ಸರಿ ಅಮ್ಮ, 1 kg ಕೊಡು. ತಗೊಳ್ಳಿಮ್ಮ. ನಿಮಗೆ ಟೊಮೊಟೊ ಕೊಡಮ್ಮ. ತಗೊಳ್ಳಿಮ್ಮ. ಕಾಯ ನಲ್ಲ ಐತೆ, ರೇಟ್ ಎಷ್ಟು? ಹೋಗೋಣ ಬಾ, ನಮ್ಗೇನಕ್ಕೆ? ಏನು ರೇಟ್ ಹೇಳ್ತಾ ಇಲ್ಲ? ಮಾತು ಬರ್ಲಿಯಾ? ನನ್ನ ಜೊತೆಲೆ ಮಾತಾಡೋ ಇಷ್ಟ ಇಲ್ಲಿಯಾ? ನಿಮ್ಮನೆ ಕೇಳಿರೋದು ರೇಟ್ ಎಷ್ಟು? ನಿನ್ನ ಹಲ್ ಮುರಿದಾಕೋ ಅಷ್ಟು. ಏನೋ ಯಾರ ಹತ್ರ ಮಾತಾಡ್ತಾ ಇದ್ರಿ ಗೊತ್ತಾ? ಗೊತ್ತು, ಕಾಕಿ ಡ್ರೆಸ್ ಎಲ್ಲರೂ ಕೋತಿ ಹತ್ರ. ಏನ್ರಿ ಮಾತಾಡ್ತಾ ಇದ್ದೀರಿ? ಬಾಯಿ ಮುಚ್ಕೊಂಡಿರಿ. ನೀನ್ ನೋಡಿದ್ರೆ ನನಗೆ ಅಲ್ಲ, ಎಲ್ಲಾರ್ಗೂ ಕೋಪ ಬರುತ್ತೆ. ನೀವು ಈ ಮಾರ್ಕೆಟ್ದಲ್ಲಿ ಸೌಂದರ್ಯ ಅಂತ ಹೋಗ್ಯಾ? ಇಂದ ಮಾರ್ಕೆಟ್ದಲ್ಲಿ ಎಲ್ಲರೂ ಮುಂಚೆ ನಿಮ್ಮೆ ಅನುಭವಿಸ್ತೀನಿ. ಬನ್ನಿ ನೋಡೋಣ, ಬನ್ನಿ. ಬಿಡೋ ಅವಳನ್ನ, ಬಿಡೋ ಅವಳನ್ನ, ಬಿಡೋ ಅವಳನ್ನ. ನಿಮ್ಗೆ ಹೇಳ್ತಾ ಇರೋದು, ಬಿಡೋ ಅವಳನ್ನ. ಬಿಟ್ಬಿಡಿ, ಇದೆಲ್ಲ ಒಳ್ಳೇದಿಲ್ಲ, ಬಿಟ್ಬಿಡಿ. ಬನ್ನಿ ನಾನು ನೋಡ್ತೀನಿ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ನೋಡಿ, ಎಲ್ಲ ಸೆಲ್ಫೋನ್ಲಿಂದ ಶೂಟ್ ಮಾಡ್ತಾ ಇದ್ದಾರೆ. ಎಲ್ಲ ಸೆಲ್ಫೋನ್ಲಿಂದ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ನಿನ್ ಬದುಕು ಬಜಾರಾಗುತ್ತೆ. ಅವಳೆ ಮರ್ಯಾದೆ ಬಿಟ್ಬಿಡಿ.
ಹ್ಞೂ ಆಳೋದೋನೆ ಕೋತಿ. ಏ ಯಾರು ಅದು ಶೂಟಿಂಗ್ ಮಾಡ್ತಾ ಇರೋದು? ಇಲ್ಲೇನೋ ಸಿನಿಮಾ ಶೂಟಿಂಗ್ ನಡೀತಾ ಇದ್ದಾ? ನಿಮ್ಮ ಕೆಲಸ ನೋಡ್ಕೊಳ್ಳಿ, ನಿಮ್ಮ ಕೆಲಸ ನೋಡಿ ಹೋಗಿ. ಇಂಥ ಸೆಲ್ ಫೋನ್ ಬಂದ ಮೇಲೆ ಫ್ರೀಡಮೇ ಇಲ್ಲ. ಒಳ್ಳೇದಾಯ್ತು, ಅವ ಹೋಗ್ಬಿಟ್ಟ. ಜಾಗ್ರತೆ. ಹಾಳಾದೋನು. ಛೆ, ಏಯ್ ಕಮೀನ್ ಕುತ್ತೆ, ನನ್ನ ಡಾರ್ಲಿನ್ ಗಿಫ್ಟ್ ಏನಾಯ್ತು? ಅಂದ ಮಾರ್ಕೆಟ್ ಪ್ಲೇಸ್ ಏನಾಯ್ತು ಹೇಳ್ರಿ, ನಾನೇ ನೋಡ್ಕೊತೀನಿ. ಡಾರ್ಲಿಂಗ್. ಆವೇಶ ಬೇಡ ಸರ್, ಈ ಚಿಕ್ಕ ವಿಷಯ ನಿಮಗೆ ಯಾಕೆ ಸರ್? ಯಾವ ವಿಷಯ ನೋಡಿದ್ರ ಸಮಯ ಸಂದರ್ಭ ಬರಬೇಕು, ಅಂತ ಸಮಯ ಬಂದ್ಬಿಟ್ಟದು. ನಾಳೆ ಬಾಹುಬಲಿ ಗ್ಯಾಂಗ್ ಜೊತೆಲೆ ಮಾತಾಡಿ ಅವರ ಕಳಿಸ್ತೀನಿ. ಅವ್ರ ಮಾರ್ಕೆಟ್ ಕಳಿಸಿ ಎಲ್ಲ ಕ್ಲಿಯರ್ ಮಾಡಿಸ್ತೀನಿ. ನೀವು ಕೂಲ ಇರಬೇಕು. ವೆರಿ ಗುಡ್ ಡಾರ್ಲಿಂಗ್. ಇನ್ನ 2 ದಿನನಾ? ನಾನು ಆ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡ್ಕೋಬೇಕು. ಡೋಂಟ್ ವರ್ರಿ ಮೈ ಬೇಬಿ, ಡೋಂಟ್ ಫೀಲ್ ಬ್ಯಾಡ್. 2 ದಿನ ಇರಿ, ನಾವು ಎಂಜಾಯ್ ಮಾಡ್ತೀವಿ. ನಾವು ತುಂಬಾ ಎಂಜಾಯ್ ಮಾಡ್ತೀವಿ. ರೊಂಬ ದೊಡ್ಡವರು, ಸುಮ್ಮನೆ ಬಂದ ಊರೆಲ್ಲ ತಗೊಂತೀವಿ. ಇವನವ್ರ ಗಿಲ್ಪ, ಅದು ಅವ್ರ ಶಿಲ್ಪ. ತುಂಬಾ ಸುಂದರಿಯ ಕಾಣಿಸ್ತಾ ಇದೆ. ಇವನವ್ರ ಜಗದೇಕ ವೀರ, ಅದು ಅವರು ಅತಿಲೋಕ ಸುಂದರಿ. ಸರಿಯಾಯ್ತು. ಚಾರು ನನ್ನ ಕನಸಿನ ರಾಣಿ, ಮರ್ತೋಗೋಕ್ಕಾಗ್ತಾ ಇಲ್ಲ. ಸಾಂಬಯ್ಯ ಸರ್, ಆ ಚಾರು ನನ್ನ ಕನಸಿನ ರಾಣಿ ಆಗೋಗ್ಬಿಟ್ಟಿದ್ದಾಳೆ. ನಾನು ಅವಳನ್ನ ಮರ್ತಾಗ್ತಾ ಇಲ್ಲ. ಕಣ್ಣು ಮುಚ್ಚಿದ್ರು ತೆಗೆದ್ರು ಅವಳೇ ಕಾಣಿಸ್ತಾ ಇದ್ದಾಳೆ. ಹೇಗಾದರೂ ಮಾಡಿ ಅವಳು ನಾನು ಪಡಿಬೇಕು. ಸಾರ್, ಅದಕ್ಕೊಂದು ಐಡಿಯಾ ನನ್ನ ಹತ್ರ ಇದೆ. ಏನು ಸಾಂಬಯ್ಯ ಅದು? ಹೇಳು, ನಾನು ತಡ್ಕೊಳಕ್ಕಾಗ್ತಾ ಇಲ್ಲ. ಹೇಳು. ವಶೀಕರಣ ಮಂತ್ರ ಒಂದಿದೆ ಸರ್, ಅದು ನಿಮಗೆ ಬಂದರೆ ಆ ಸಾರ್ನಿ ಅದೇ ನಿಮ್ಮ ಕನಸಿನ ರಾಣಿ ಸಾರ್. ವೆರಿ ಗುಡ್. ನಿಮಗೆ ಸಿಗ್ತಾಳೆ ಸರ್. ಅದು ಎಲ್ಲಿ ಸಿಗುತ್ತೆ? ಅದೆಲ್ಲಿ ಸಿಗಲ್ಲ, ನಾವು ಕಲ್ತ್ರೆ ಸಿಗುತ್ತೆ. ಅಮಾವಾಸ್ಯೆ ದಿವಸ ಅರ್ಧ ರಾತ್ರಿ ನಗ್ನವಾಗಿ ಸ್ಮಶಾನಕ್ಕೆ ನಡೆಸ್ಕೊಂತು ಹೋಗ್ತಾ ಇದ್ರೆ ಅಲ್ಲಿ ಅಘೋರವಾದ ಭಯಂಕರವಾಗಿರ್ತಾನೆ ಒಬ್ಬ ಮಾಂತ್ರಿಕ. ಖಾಲಿ ಹೋದ ಸ್ಮಶಾನ ಮೇಲೆ ಮಂತ್ರಗಳು ಹೇಳ್ತಾ ಇರ್ತಾನೆ, ಓದ್ತಾ ಇರ್ತಾನೆ. ಅವನ ಹತ್ರ ಹೋದ್ರೆ ಆ ಮಾಂತ್ರಿಕ ನಿಮ್ಮನ್ನ ಶವನ ಮೇಲೆ ಕೂತೋಬಿಟ್ಟು ಆ ಮಂತ್ರಗಳನ್ನೆಲ್ಲ ಕಲಿಸ್ತಾನೆ. ಆ ಮಂತ್ರಗಳು ನಿಮಗೆ ಬಂದರೆ ಆ ಕಲಲ ರಾಣಿ ನಿಮ್ಮ ಸ್ವಂತ ಆಗ್ತಾಳೆ. ಸರ್, ನೀವುಗಳು ಹಂಗೆ ಮಾಡಿ ಸರ್. ಓಯ್, ಏನೋ ಭಯ ಬೆಳೆಸ್ತಾ ಇದ್ದೀರಾ? ಏನೋ ಮಾಡೋದು? ಹಾಂ, ನಿನ್ನ ತಲೆ ಹೇಳ್ತಾ ಇದ್ರೇ ಭಯ ಆಗ್ತಾ ಇದೆ. ಸರ್, ಪೊಲೀಸರಿಗೆ ಭಯ ಇರ್ಬಾರ್ದು ಸರ್. ಭಯ ಬೀಳೋನು ಪೊಲೀಸ್ ಅಲ್ಲ ಸರ್. ನಾವು ಆ ಟೈಪ್ ಅಲ್ಲ ಹೇಳು ಸರ್. ಮತ್ತು ನಿಮ್ಮ ಕನಸಿನ ರಾಣಿ? ಇನ್ನೊಂದು ರೂಟ್ ಆಲೋಚನೆ ಮಾಡ್ತೀನಿ. ಹೋಗಿ ಹೋಗಿ. ಹೇಯ್, ಎಲ್ಲಿರೋರು ಅಲ್ಲೇ ಇರಿ. ಯಾರಾದರೂ ಓಡೋಗಕ್ಕೆ ನೋಡಿದ್ರೋ ಪ್ರಾಣ ಹೋಗ್ತದೆ. ಯಾರಲ್ಲಿ ಬಾಸಿಗೆ ಬಾಸ್ ಅಂತೆ, ಈ ಮಾರ್ಕೆಟ್ಗೆ ನಾಯಕ ಅಂತೆ, ಮಗಧೀರನಂತೆ. ದಮ್ಮಂದ್ರೆ ಬಂದಂತೇಳೋ ನಮ್ಮ ಮುಂದೆ.
ಏಯ್, ನಿಮಗೆಲ್ಲರಿಗಿದೆ ಹೇಳೋದು. ಇದ್ದಿದ್ದಂಗೆ ನಾವು ಹೇಳ್ದಂಗೆ ಈ ಮಾರ್ಕೆಟ್ ಬಿಟ್ಟು ಇದ್ದಿದ್ದಂಗೆ ಹೋಗೋದ್ರೆ ನಿಮ್ಮ ಪ್ರಾಣ ಉಳಿಸ್ಕೊಳ್ತೀರಾ, ಇಲ್ಲ ಅಂದರೆ ನಿಮ್ಮ ಪ್ರಾಣಗಳನ್ನು ತೆಗಿತೀವಿ, ಇಲ್ಲ ಅಂದರೆ ಈ ಮಾರ್ಕೆಟ್ಗೆ ನಿಮ್ಮ ಬಲಿ ಕೊಡ್ತೀವಿ. ಅರ್ಥ ಆಯ್ತಾ? ಲೇ ಗುಂಡೋನೆ, ನಿಮ್ಮ ಮಾತಿಗೆ ಅದ್ರ ಬಿಟ್ಟು ಈ ಮಾರ್ಕೆಟ್ನ ಖಾಲಿ ಮಾಡೋಕ್ಕಲ್ವ ಕಣೋ ಈ ಗಣೇಶ್ ಗ್ಯಾಂಗು. ಏನೋ ನಿಮ್ಮದು ನಿಮ್ಮ ಗಣೇಶನ್ ಗ್ಯಾಂಗು. ಯಾರು ಇಲ್ಲಿ ಗಣೇಶ್ ಅಂದರೆ? ಮಖದ ಮೇಲೆ ಮೀಸೆ, ತೊಡೆ ಮೇಲೆ ಬಲ ಇದ್ದರೆ ಬಂದು ನನ್ನ ಮುಂದೆ ನಿಂತ್ಕೊಳ್ಳೋ ಅದು. ಗಣೇಶ್ವರ್ಗೂ ಯಾಕೋ, ನಾನೇ ಬಂದಿದ್ದೀನಲ್ಲ, ಏನು ಮಾಡ್ತೀಯೋ? ಲೇ, ಅಭಿಮಾನಿಗಳಾಗಿ ಬಂದರೆ ಮೇಲ್ ಕುಂದ್ರಿಸ್ತೀನಿ, ಅದೇ ಅಹಂಕಾರವಾಗಿ ಬಂದರೆ ಕೆಳಗಾಗಿ ತುಳಿತೀನಿ. ದಟ್ ಈಸ್ ಗಣೇಶ್.
ಬಾವಾ ಬಾವಾ ಇಷ್ಟು ದಿನ ನಾನು ನೋಡೋಕೆ ಯಾಕೆ ಬಂದಿಲ್ಲ? ನಿನ್ ಮೇಲೆ ಪ್ರೀತಿಯಿಂದ ನಾನೇ ಬಂದ್ಬಿಟ್ಟೆ. ಹೌದಳಯ್ಯ, ಪ್ರತಿದಿನ ಮಾವು ನೋಡ್ತೀನಿ ಅಂತ ಹೇಳ್ತಾ ಇದ್ರೆ ನಾನೇ ಬಂದು ಕರ್ಕೊಂಬರ್ತಿದ್ದೀನಿ. ನಾನೀಗ ಸ್ವಲ್ಪ ಬ್ಯುಸಿ ಇದ್ದಿದ್ದಕ್ಕೆ ಬರೋಕ್ಕಾಗಲಿಲ್ಲ. ಇಲ್ಲ ಅಂದರೆ ನಿನ್ನ ಕರ್ಕೊಂಬಂದು ಎಲ್ಲ ಊರನ್ನು ತಿರುಗಿಸು ಎಂಜಾಯ್ಮೆಂಟ್ ಮಾಡಿಸ್ತಾ ಇದ್ದೆ. ಓಕೆನಾ? ಈಗ ಬಂದಿದೆಯಲ್ಲ, ಈಗ ಏನಾದರೂ ಮಾಡೋಣ ಬಾ. ಓಕೆ ಬಾವಾ. ಅದೇ ಅವ್ರು ಬರ್ತಾ ಇದ್ದಾರೆ. ನನ್ನ ಮೊಮ್ಮಗಳು ಬರ್ತಾ ಇದ್ದಾಳೆ, ಬಂದ್ಬಿಡ್ತಾ ಇದ್ದಾಳೆ. ನನ್ನ ಬಂಗಾರ ತಾಯಿ. ವೆಲ್ಕಮ್ ಟು ಇಂಡಿಯಾ. ಥ್ಯಾಂಕ್ ಯು. ಏನಮ್ಮ ಜರ್ನಿ ಎಲ್ಲ ಚೆನ್ನಾಗಿ ನಡೀತಾ? ಡ್ಯಾಡಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಏ ಮುದುಕಿ ಹೇಗಿದ್ಯಾ? ಏನ್ ಡಾಕ್ಟ್ರಮ್ಮ ನಿಮ್ಮ ಅಮೇರಿಕಾ ಹೇಗಿದೆ? ಹೊಸ ಆಸ್ಪತ್ರೆ ಯಾವಾಗ ಕಟ್ತಾ ಇದೀಯಾ? ಏ ಮುದುಕಿ ನನ್ ಒಳಗಡೆ ಬರ್ಸ್ತೀಯಾ ಇಲ್ಲ ಇಲ್ಲೇ ಸಾಯಿಸ್ತೀಯಾ? ನನ್ ಬಂಗಾರದ ಮೊಮ್ಮಗಳು. ಅಮ್ಮ ನೀನು ರೆಸ್ಟ್ ತಗೋ. ಅಬ್ಬೋ, ನಾ CM ಕಲಿಸಿ ಬರ್ತೀನಿ. ಒಳಗಡೆ ಕರ್ಕೊಂಡೋಗಿ. ಬಾಯ್ ಡ್ಯಾಡಿ. ಬಾಯ್ ಅಮ್ಮ. ನಡಿ ಬಂಗಾರಿ, ನಡಿಯಮ್ಮ. ಬಾವಾ ಬಾವಾ ಹೇಗಿದ್ದೀರಾ? ಇದೇನು ಮಾವ ಅಂತೇಳಿ ವಯ್ಯಾರವಾಗಿ ತಿಪ್ತಾ ಇದೆಯಾ? ಅದಲ್ಲ ಬಾವಾ, ಮತ್ತೆ ಏ ಏನೇ ಸ್ವಂತ ಅತ್ತೆ ಮಗಳ ಥರ ಅಲ್ಲ ಇಲ್ಲ ತಿರುಗ್ತಾ ಇದೆಯಾ ನನ್ನ ಹಿಂದೆ? ಬಾವಾ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಏನು ಪ್ರೀತಿಸ್ತಿದ್ಯಾ? ಒಂದ್ಸರಿ ನಿನ್ನ ಫೇಸ್ ಹಿಂಗೆ ತಿರುಗಿಸು. ಲವ್ ಅಂತ ಲವ್ ನೋಡು, ನನಗಿಂತ ಚೆನ್ನಾಗಿರೋ ನೋಡಿ ಲವ್ ಮಾಡು. ನಾನೇ ಬಂದು ಮದುವೆ ಮಾಡ್ತೀನಿ. ನಿನ್ಗಿನ ಒಳ್ಳೆಯವ್ರು ಯಾರು ಇಲ್ಲ ಬಾವಾ. ಇರ್ದೇ ಇರಲ್ಲ, ಲೋಕ ಏನೋ ಬಿದ್ದೋಗ್ತಿಲ್ಲ. ದೇವರು ಯಾರಿಗೆ ಬರ್ದಿರೋ ಅವ್ರಿಗೆ ಬರ್ದಿರ್ತಾನೆ. ನೀನ್ ನೋಡ್ಬೇಕಷ್ಟೇ. ಅದಲ್ಲ ಬಾವಾ, ನನ್ ಪ್ರೀತಿನ ಅರ್ಥ ಮಾಡ್ಕೋ. ಏ ನಿನ್ನು ನೋಡತ್ತೆ ನಿಮ್ ಮಗ. ಹೋಗ್ಲಿ ಬಿಡೋ, ನಿಮ್ಮಿಬ್ರು ಜೋಡಿ ಚೆನ್ನಾಗಿದೆ. ನೀವು ಕೂಡ ಅವ್ರ ತರ ಇದ್ದಿದ್ದೀರಾ? ಸರಿ ಹೋಗಿದ್ದೀರಾ ಎಲ್ಲಾರು? ನೀವು ಅವರು ಒಬ್ರಿಗೊಬ್ರು ಮೇಲೆ ಹಾಕೊಂಡ್ಬಂದು ಎಲ್ಲಾರು ಇಲ್ಲಿಂದ ಹೋಗ್ಬೇಕಾದ್ರೆ ಬೆಸ್ಟ್ ಹಬ್ಬ. ಯಾವುದೋ ಒಂದು ದಿವಸ ಇವಳು ನನಗೆ ಕೊಟ್ಟು ಮದುವೆ ಮಾಡಂಗಿದ್ರು ಎಲ್ಲ. ಅಮ್ಮ ನಾನು ಕಲೆಕ್ಟರ್ ಆಫೀಸ್ಗೆ ಹೋಗಿ ಬರ್ತೀನಿ. ಸರಿಪಾ. ಸಾಂಬಯ್ಯ, ಚಾರು ಚಾರು ಚಾರು. ಏನಯ್ಯ ನನ್ನ ಪರಿಸ್ಥಿತಿ? ಮಾರ್ಕೆಟಲ್ಲಿ ಚಾರು ನೋಡಿದಾಗಿಂದ ನನ್ನ ಕನಸಿನ ರಾಣಿ ನನಗೆ ಕಾಣಿಸ್ಬೇಕು. ಒಂದ್ಸರಿ ಕೂಡ ನನ್ನ ಬಗ್ಗೆ ಆಲೋಚನೆ ಮಾಡಿರಲ್ವ? ಯಾವ ವಿಧವಾಗಿ ಚಾರನ್ನ ಒಲೆಯಲ್ಲಿ ಬೀಳಿಸ್ಬೇಕಂತೇಳಿ ಅರ್ಥ ಆಗ್ತಿಲ್ಲ. ನೀವೇನೋ ಮರೀ ಈ ಥರ ಭಯ ಬೀಳಿಸ್ತಾ ಇದ್ದೀರ. ಅಮಾವಾಸ್ಯೆ ಅರ್ಧ ರಾತ್ರಿ ಅದು ಇದು ಅಂತ ಹೇಳ್ಬಿಟ್ಟು ನೀವು ಜಾಸ್ತಿ ಭಯ ಬೀಳಿಸ್ತಾ ಇದ್ದೀರ. ನನಗೆ ಅಸಲೇ ದಯ ಅಂದರೆ ಭಯ. ನಿಮಗೇನೋ ನನ್ನ ಭಯ ಅಂದರೆ ಅರ್ಥ ಆಗಿಲ್ಲ. ಅಸಲೇ ಲೇಟ್ ವಯಸ್ಸಲ್ಲಿ ಲವ್ವರ್ ಆಗಿದ್ದೀನಯ್ಯ. ಚಕ್ಕ ರಾಮಾಚಾರಿ ಸಿನಿಮಾದಲ್ಲಿ ಯಶು ರಾಧಿಕ್ ಪಂಡಿತ್ ಅವ್ರ ಹತ್ರ ರಾಮಾಚಾರಿ ಅಂತೇಳಿ ಹಾಡಾಡ್ಬೇಕಂತಿದೆ. ಆ ಹುಡುಗಿನ ಹೆಂಗೆ ಬೆಳೆಸ್ಬೇಕಂತೇಳಿ ಸಿಂಪಲ್ಲಾಗಿ ಒಂದು ಐಡಿಯಾ ಹೇಳಿ. ಸಿಂಪಲ್ ಸರ್, ನೀವು ಸ್ವಲ್ಪ ದಿವಸ ಪ್ರೇಮಿಕರಾಗಿ. ಸರ್, ನಿಮ್ಮ ಕಲರ ರಾಣಿನೇ ಆ ಗಣೇಶ್ ಗಡ ಹಾಕ್ಯಂತಾನೆ, ಇಲ್ಲಾಂದರೆ ಅವಳು ಅವನ್ನ ಹಾಕ್ಯಂತಾನೆ. ಹೌದು ಸರ್, ಮೊನ್ನೆ ಮಾರ್ಕೆಟಲ್ಲಿ ನಡೆದ ಘಟನೆಯಿಂದ ಗಣೇಶಗಾರಿಗೆ ಎಷ್ಟು ಕ್ರೇಜ್ ಜಾಸ್ತಿ ಆಗಿದೆ. ಆದ್ದರಿಂದ ನಿಮ್ಮ ಕಲರ್ ರಾಣಿ ಅವಳು ಸುತ್ತನೇ ಸುತ್ತಾ ಇದ್ದಾಳೆ. ಹೇಯ್, ಮೇಲಿರೋ ಈ ಚಾರಿನ ನೋಡಿದನೋ?
ಒಳಗಡೆ ಇರೋ ಅಪರಿಚಿತ ನೋಡಿಲ್ಲ. ಬೇಗನೆ ಅವ್ನು ನೋಡ್ತೀನಿ ನಾನು. ಏನೋ ಈ ಥರ ಹುಚ್ಚು ಎಸೆಗೆ ಸಿಕ್ಕಿದೆ ನಮಗೆ. ಏನೋ ವಿಜನ್, ವಿನಾಯಕ ಚೌತಿಗಳೆಲ್ಲ ಆ ಏರಿಯಾ ನಮ್ಮದೇ ಅಂತ ಹೇಳಿದೆ. ಅಲ್ಲಿ ನೋಡಿದರೆ ಇದು ಮಾಡ್ತಾ ಇದ್ದಾರೆ, ಹಬ್ಬ ಮಾಡ್ಕೊಳೋಣ ಅಂತ ಹೇಳಿದೆ. ಆದರೆ ಆ ವಿನಾಯಕ ದಿವಸದಿಂದನೇ ಅವರು ಹಬ್ಬ ಮಾಡ್ಕೊಳ್ತಾ ಇದ್ದಾರೆ. ಬಾಹುಬಲಿ ಗ್ಯಾಂಗ್ ನಮ್ಮನ್ನ ಹತ್ರ ಬರ್ತಾ ಇದ್ದಾನೆ ಅಂತ ಹೇಳಿದೆ. ಆದರೆ ಆ ಗಣೇಶನವನು ಆ ಗಣೇಶಿಗೆ ಬಲಿ ಕೊಟ್ಟಿದ್ದಾನೋ. ಆದರೆ ಈ ಅವಮಾನದಿಂದ ನನ್ನ ಡಾರ್ಲಿಂಗ್ ಹತ್ರ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇನ್ನು ನೀನು ಬದುಕಬಾರ್ದು, ಸುಟ್ಟಾಕ್ತೀನಿ. ಸರ್ ಹಾಗೆ ಆವೇಶ ಬೀಳ್ಬೇಡಿ. ಈ ಸಾರಿ ಹೇಗಾದರೂ ಮಾಡಿ ಆ ಗಣೇಶನ ಹಿಂದೇಟ್ ಹಾಕಿ ಅದನ್ನೆಲ್ಲ ನಿಮ್ಮ ಮೇಲೆ ಬರೆಸ್ತೀನಿ. ಲಾಸ್ಟ್ ಚಾನ್ಸ್. ತಿನ್ನೋ. ಅಮ್ಮ ನವ್ಯ, ನಿನಗೆ ಬೆಳ್ಳಿ ಮಾಡಿದ್ರೆ ನಮಗೆಲ್ಲ ಮನಃಶಾಂತಿ ಸಿಗುತ್ತಮ್ಮ. ಹೌದಮ್ಮ. ಸಾರಿ ಡ್ಯಾಡಿ, ನಾನು ಡಾಕ್ಟ್ರ್ ಓದಿದ್ದು ಮದುವೆ ಮಾಡ್ಕೊಳಕ್ಕೋ ಅಡುಗೆ ಮಾಡಿಕಲ್ಲ ಡ್ಯಾಡಿ. 4 ಜನ ಬಡವ್ರಿಗೆ ಸೇವೆ ಮಾಡಕ್ಕೆ ಡ್ಯಾಡಿ. ಆವಾಗಲೇ ನಾನು ಡಾಕ್ಟ್ರ್ ಓದಿದ್ದಕ್ಕೆ ಸಾರ್ಥಕ. ಆದರೂ ನನಗೊಂದು ಮಾತು ಕೊಟ್ಟಿದ್ಯಾ, ಒಂದು ಒಳ್ಳೆ ಪ್ಲೇಸಲ್ಲಿ ಹಾಸ್ಪಿಟ್ಲ್ ಕಟ್ಕೊಡ್ತೀಯ ಅಂತ. ಆ ಮಾತು ಮರ್ತೋಗಿ ಮದ್ವೆಗಿದ್ವಿ ಅಂತೀಯ. ಹಾಗಾದ್ರೂ ಓಕೆ ಅಮ್ಮ. ನಿನ್ನ ಹಾಸ್ಪಿಟಲ್ಗೋಸ್ಕರ ಒಳ್ಳೆ ಪ್ಲೇಸ್ ನೋಡಿ ಕಟ್ಟಿಸ್ತೀನಮ್ಮ. ಅವಾಗ ಮದುವೆ ಮಾಡ್ಕೊಂತೀಯ? ಓಕೆ ಡ್ಯಾಡಿ, ಡನ್. ಈ ಸಿಟಿಯಲ್ಲಿ ನಿನಗೆ ಇಷ್ಟವಾದ ಒಳ್ಳೆ ಪ್ಲೇಸ್ ನೋಡ್ಕಮ್ಮ. ಅಲ್ಲೇ ನಿನ್ಗೆ ಹಾಸ್ಪಿಟಲ್ ಕಳಿಸ್ತೀನಿ. ಹೌದಮ್ಮ. ಥ್ಯಾಂಕ್ ಯು ಡ್ಯಾಡಿ, ಮೈ ಸ್ವೀಟ್ ಡ್ಯಾಡಿ. ಏನಮ್ಮ ದುಡ್ಡು ಸರೋಯ್ತಾ? ಹಾಂ, ಸರೋಯ್ತು. ಬನ್ನಿ, ತಾಜಾ ತರಕಾರಿಗಳು. ಅವಳನ್ನ ನೋಡು. ವಾವ್, ಒಳ್ಳೆ ಪ್ಲೇಸ್ ಸಿಕ್ಕಿದೆ. ಹೌದು, ಈ ಕಡೆ ಹಾಸ್ಪಿಟ್ಲ್ ಕಟ್ಟಿ ಈ ಪಕ್ಕದಲ್ಲಿ CT ಸ್ಕ್ಯಾನ್ ಇಟ್ಟರೆ ಇವೆರಡಕ್ಕೂ ಸೂಪರ್ ಆಗಿರುತ್ತೆ. ನಿಮ್ಮ ಮೈಂಡಲ್ಲಿ ಹೆಂಗಿದೆಯೋ ಹಂಗೆ ಸೆಟ್ ಆಗಿದೆ ಪ್ಲೇಸು. ಯಾರು ಏನಕ್ಕೆ ಬಂದ್ರೋ ಏನೋ. ಸಿಟಿ ಸೆಂಟ್ರಲ್ಲೇ ಇದ್ದಂಗಿದೆ. ಹೌದು, ಸೂಪರ್ ಪ್ಲೇಸ್. ಹೇ, ಬೇಗ ಹೋಗಿ ಡ್ಯಾಡಿಗೆ ವಿಷಯ ಹೇಳೋಣ. ಹಾಸ್ಪಿಟ್ಲ್ ಕೆಲಸನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಂ, ಕಮಾನ್. ಅಣ್ಣ, ಮಿನಿಸ್ಟ್ರ್ ಮಗಳು ಬಂದಿದ್ದಾರೆ. ಯಾಕೆ? ಆ ಮಹಾತಾಯಿ ಇಲ್ಲೊಂದು ಆಸ್ಪತ್ರೆ ಕಟ್ತಾರಂತೆ. ಹೌದಾ? ಅವಳ ಜಾಗ ನೋಡ್ಕೋ ಅಂತರಂತೆ ಮಂತ್ರಿಯವರು. ನಮ್ಮ ಗಣೇಶನ ಬಂದ್ಮೇಲೆ ಎಲ್ಲ ಹೇಳ್ಬೇಕು. ಎಲ್ಲ ಅವರೇ ನೋಡ್ಕೊಳ್ತಾರೆ. ಹಾ, ಹೇಳೋಣ. ಸರಿ, ಹೇಳೋಣ. ಹಾ, ಹಂಗೆ ಹೇಳೋಣ. ನೀನೇ ಹೇಳು. ಸರಿ ಅತ್ತೆ, ಬಂದ ತಕ್ಷಣ ಹೇಳ್ತೀನಿ. ಹೋಮ್ ಮಿನಿಸ್ಟರ್ ಮಗಳಂತೆ, ಬಂದು ನೋಡ್ಕೊಂಡು ಹೋದ್ಲು. ನಿಜನಾ? ಅವೆಲ್ಲ ನಾನು ನೋಡ್ಕೊಳ್ತೀನಿ ಅಮ್ಮ. ಡ್ಯಾಡಿ, ಒಂದು ಗುಡ್ ನ್ಯೂಸ್. ಸೂಪರ್ ಪ್ಲೇಸ್, ಎಕ್ಸಲೆಂಟ್ ಏರಿಯಾ. ಆ ಮಾರ್ಕೆಟ್ ತುಂಬ ಚೆನ್ನಾಗಿರುತ್ತೆ. ಆ ಹಾಸ್ಪಿಟ್ಲ್ ಬೇಗ ಶುರು ಮಾಡಿ ಡ್ಯಾಡಿ. ಓಕೆ ಅಮ್ಮ, ನಿನ್ನ ಪನಿ ಪೂರ್ತಿ ಆಗುತ್ತೆ. ಇನ್ನು ನನ್ನ ಕೆಲಸ ಮೊದಲಾಗುತ್ತೆ. ಯಾರು ಮಿನಿಸ್ಟರ್ ಗಾರು ಇದ್ದಾರೆ? ಕೇಳ್ತಾಗಿ ಮಾತಾಡಬೇಕು. ನೀವು ಯಾರು? ಏನು ಹೇಳೋದು? ನಾವು ಯಾರು ಗೊತ್ತಾ? ಮಾರ್ಕೆಟಿಂದ ಬಂದಿದ್ದೀವಿ. ತೆಗಿಯೋ ಗೇಟು. ಇಲ್ಲ ತೆಗಿರೋ. ಏನೋ ಗಲಾಟೆ? ಸರ್, ಯಾರು ಲೇಬರ್ಸ್ ಬಂದಿದ್ದಾರೆ? ಹಾಗಾದರೆ ಕಳಿಸು ಒಳಗಡೆ. ಸರಿ ಸರ್. ಏಯ್,
ನಮಸ್ತೆ ರೀ ಓಮಿಸ್ಟ್ರ ಅವರೇ. ನಮಸ್ತೆ. ಏನು ಏನೋ ಮನೆ ಬಿದ್ದಂಗಾಗೆ ಓಡಾಗಿ ಇಲ್ಲಿಗೆ ಬಂದಿದ್ದೀರಾ? ಮನೆ ಯಾರ್ದು ಮುಣಗಿಲ್ಲ ಸರ್. ನೀವು ನಮ್ಮ ಮಾರ್ಕೆಟ್ ವಿಷಯದಲ್ಲಿ CM ಅವ್ರ ಹತ್ರ ಮಾತಾಡ್ತೀನಿ ಅಂದ್ರಲ್ಲ, ಆ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ ಸರ್. ಹಾಂ, ನಮ್ಮ ಮಾರ್ಕೆಟ್ ಅಂತ ಹೇಳ್ತಾ ಇದ್ರೇನು? ಅದೇನೋ ಕಷ್ಟವಾಗಿ ದುಡಿದು ನಾವು ಕಟ್ಟಿಸ್ದಂಗೆ ಹಂಗಂತ ಹೇಳ್ತಾ ಇದೆಯಾ? ಅದು ನಮ್ದಲ್ಲ ಸರ್. ಹಂಗಂತೇಳಿ ಅದು ಯಾರಪ್ಪನ ಸತ್ತು ಅಲ್ಲ, ಜನಗಳದದು. ಎಲ್ಲರೂ ಬಡವರಿಗೆ ಕೊಟ್ಟಂಗೆ ಆ ಭೂಮಿಗಳು ಪ್ರಭುತ್ವ ನಮಗೆ ಕೊಟ್ಟಿದೆ. ಹಂಗಂತೇಳಿ ಯಾರು ಮನೆ ತುಳಿದು ಬಂದು ನಮ್ಮ ಮೇಲೆ ಹಾಕಿ ಅದೆಲ್ಲ ನಾವು ಬಂದಿದ್ದಂತ ಹೇಳಿಬಿಟ್ಟು ಅಮಾಯಕರು ನೋಡ್ಬಿಟ್ಟು ಸಂಪಾದಿಸಿದ್ದಲ್ಲ. ಹಾಂ, ಹಂಗಾದ್ರೆ ನಾವೇನೋ ಅಮಾಯಕ ಜನರ ಹತ್ರ ಸಿಕ್ಕಂಗೆ ಕಿತ್ಕೊಂಡ್ಬಿಟ್ಟು ಬೆದರಿಸಿ ಆಸ್ತಿ ಪಾಸುಗಳನ್ನು ನಾವು ಸಂಪಾದಿಸಿ ಅಂತ ಹೇಳ್ತಾ ಇದೆಯೇ? ಯಾರಿಗೆ ಗೊತ್ತು ಸರ್? ಆ ದೇವರಿಗೆ, ನಿಮಗೆ ಗೊತ್ತಾಗಬೇಕು. ಎಷ್ಟು ಪಗರವಾಗಿ ಮಾತಾಡ್ತಾ ಇದೆಯೋ. ಆ ಕಾಗಿತಗಳನ್ನು CM ಹತ್ರ ಹೋಗಿ ತಗೊಂಡು ಬರೋಕೆ ಹೋಗ್ತಾ ಇಲ್ವಾ? ನನ್ನ ಹತ್ರ ಯಾಕೆ ಬಂದು ಕೇಳ್ತಾ ಇದೆಯಾ? ಕಳೆದ ಎಲೆಕ್ಷನ್ನಲ್ಲಿ ನೀವು ನಮ್ಮ ಮಾರ್ಕೆಟಿಗೆ ಬಂದಿದ್ದೀರ. ನಿಮ್ಮ ಮಾರ್ಕೆಟ್ನೇ ಪ್ರಭುತ್ವದಿಂದ ಅಧಿಕಾರವಾಗಿ ನಿಮಗೆಲ್ಲ ಪಟ್ಟ ಕೊಡಿಸ್ತೀನಿ, ನನಗೂ ಓಟ್ಲಾಕಿ ಗೆಲ್ಲಿಸಿ ಅಂಥೇಳಿ ಭಿಕ್ಷೆ ಎತ್ಕೊಂಡಿದ್ಯಾ. ಅದಕ್ಕೋಸ್ಕರನೇ ನಿನ್ನ ಹತ್ರ ಬಂದಿರೋದು. ಇಲ್ಲಂದರೆ ಆ CM ಹತ್ರನೂ ಹೋಗ್ತಿದ್ವಿ. ಓ ಬರ್ರೋ. ಆಹಾ, ಓಹೋ, ಮಾಸಿಗೆ ಬಾಸ್ ಅಂತ ಹೇಳ್ಬಿಟ್ಟು ಗರ್ವ ಏನೋ ಸರ್? ಯಾರ ಹತ್ರ ಆದ್ರೂ ಇಟ್ಕೊಳ್ಳಿ, ಮಾಸ್ ಹತ್ರ ಇಟ್ಕೋಬೇಡಿ. ಯಾರನ್ನಾದ್ರೂ ಬೆಳೆಸ್ಬೇಕಂದ್ರೆ ಮಾಸ್, ತೊಡ ಕೊಟ್ಬೇಕಂದ್ರೆ ಮಾಸ್, ಕೆಳಗಡೆ ಬೀಳಿಸ್ಬೇಕಂದ್ರೂ ಮಾಸೇ. ಪ್ರಭುತ್ವನ ಕೆಳಗಡೆ ಬೀಳಿಸ್ಬೇಕಂದ್ರೂ ಮಾಸ್, ಆ ಪ್ರಭುತ್ವನ ನಿಲ್ಲಿಸ್ಬೇಕಂದ್ರೂ ಮಾಸ್. ಈ ಮಾಸಲ್ಲಿ ಇಟ್ಕೊಂಡ್ರೆ ಯಾರಾದರೂ ಮಟಾಸ್. ಸರ್, ಒಂದು ವಿಷಯ, ಆ ಮಾರ್ಕೆಟ್ ಜೊತೆ ಯಾರಾದರೂ ಬಂದರೆ ಅಂದರೆ ದೊಡ್ಡವರು ಸಣ್ಣವರು ಹುಡುಗರು ಯಾರೇ ಆಗಲಿ ಸಂಬಂಧ ಇಲ್ಲ. ಅಪ್ಪನಾಣೆ, ಅಡ್ಡವಾಗಿ ಸಾಯಿಸ್ತೀನಿ. ಹಾಂ, ನಮಸ್ಕಾರ ಸರ್, ಬರ್ತೀನಿ. ಸರ್, ನಿಮ್ಮ ಕನಸಿನ ರಾಣಿ ಹತ್ರ ಆ ಗಣೇಶವನು ಅದು ಇದು ತಿರುಗ್ತಾ ಇದ್ದಾನೆ ಸರ್. ಹತ್ರನೇ ಅಲ್ವಾ ಸರ್ ಮನೆ? ವೆರಿ ಕ್ಲೋಸ್ ಆಗಿರ್ತಾ ಇದ್ದಾರಂತೆ. ಹೇಯ್, ಅಸಲೇ ನನ್ನ ಕನಸಿನ ರಾಣಿಗೆ ನಾನು ಹತ್ರ ಹೋಗ್ತಾ ಇದ್ರೆ ನಿಮ್ಮಿದೇನೋ? ನನ್ನನ್ನು ಇದು ಮಾಡ್ತಾ ಇದ್ದೀರಾ? ಏನೋ ನಿಮ್ಮ ಮೇಲಿರೋ ಅಭಿಮಾನ ಕೇಳ್ತಾ ಇದ್ದೀವಿ ಸರ್, ಆದರೆ ನಿಮ್ಮೆಲ್ಲ ಇದು ಮಾಡೋಕ್ಕಲ್ಲ ಸರ್. ಹೇಯ್, ಯಾವುದೋ ಒಂದಿನ ಆ ಗಣೇಶನವನ್ನು ಏನೋ ಮಾಡೋಕ್ಕೆ ಬರುತ್ತೆ. ಆವಾಗ ನನ್ನ ಕನಸಿನ ರಾಣಿ ನಾನೇ ಹೀರೋ. ಅಲ್ಲಿವರೆಗೂ ಸ್ವಲ್ಪ ನಿಧಾನವಾಗಿರಿ. ಸರ್ 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 ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಅರ್ಜೆಂಟಾಗಿ ಗೆಸ್ಟ್ ಹೌಸ್ ಬರ್ತಾಯಿದ್ದೀನಿ ಸರ್. ಹೋಮ್ ಮಿನಿಸ್ಟರ್ ಫೋನ್ ಅಯ್ಯ, ಅರ್ಜೆಂಟಾಗಿ ಮನೆಗೆ ಬಾ ಅಂತ ಹೇಳಿದ್ದಾರೆ. ಬನ್ನಿ. ವಾಟ್ ಇಸ್ ದಿಸ್ ಡ್ಯಾಡಿ? ಯಾರೋ ಕೊಲಿಯೋನ್ ಬಂದಂಗೆ ಮಾತಾಡ್ತಾ ಇದ್ರೆ ಹಂಗೆ ಬಾಯಿ ಮುಚ್ಕೊಂಡು ಕುತ್ಕೊಂತೀರಲ್ಲ. ನಿನ್ನ ಪ್ಲೇಸಲ್ಲಿ ನಾನಿದ್ರೆ ಯಾವಾಗೋ ಶೂಟ್ ಮಾಡಕ್ಕೆ ಬಿಡ್ತಿದ್ದೆ. ವೆರಿ ಶೇಮ್ ಡ್ಯಾಡಿ. ನೋಡು, ನೀವು ವಯಸ್ಸಲ್ಲಿರೋದಕ್ಕೆ ಆವೇಶ ಇರುತ್ತೆ, ನಾವು ವಯಸ್ಸು ಆಗಿರೋದಕ್ಕೆಲ್ಲ ಆಲೋಚನೆ ಇರುತ್ತೆ. ಈ ಟೈಮಲ್ಲಿ ನಾವು ಏನು ಮಾಡ್ಬೇಕಂತೇಳಿ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಕರೆಸಿದ್ದೀನಿ. ಬರ್ತಾನೆ ನೋಡು ಏನಾಗುತ್ತಂತೇಳಿ. ಅವ್ರ ಹತ್ರ ಆಡಿಸ್ತೀನಿ ಒಂದು ಆಟ. ಬಂದ್ರಾ? ನಿಮ್ಮ ಬತಿಗೆ ಒಂದಿದ ಪವರ್ ತೋರ್ಸೋಕ್ಕಾಗಲಿಲ್ಲ ನಿಮಗೆ. ನಾನು ತೋರಿಸ್ತೀನಿ ಪವರ್. ಸರ್, ಅವ್ರ ಜೊತೆ ಪ್ರಜೆಗಳಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವನ ಮನೆಯಲ್ಲಿ
ಪ್ರಜೆಗಳು ಇದ್ದಾರೆ, ಪ್ರಜೆಗಳ ಸೇವೆನೇ ಅವನ ಅಜೆಂಡಾ. ಅವನಿಗೆ ಅದೊಂದೇ ಅಜೆಂಡಾ ಇದೆ. ನನಗೆ ಅದಕ್ಕಿಂತ ಬಲವಾದ ರಾಜಕೀಯ ಅಂಡ ಇದೆ. ಅವನಿಗೆ ಕಂಡಬಲ ಇದೆ ಸರ್. ಅವನಿಗೆ ಬಲವನ್ನು ತೋರಿಸಿದ್ದಾನೆ. ಆವಾಗ ನನ್ನ ಬಲ ಏನಂತೇಳಿ ಗೊತ್ತಿಲ್ಲ. ಅವನಿಗೆ ಪರಿಚಯ ಮಾಡ್ತೀನಿ, ಕರ್ಕೊಂಡು ಹೋಗ ನಮ್ಮ ಮನ್ಸಲ್ನಿ ಅವರೇ ನೋಡ್ಕೊಳ್ತಾರೆ. ಅವನು ಪೊಗರ್ನಿ ಇನ್ನು ಹೋಗೋ. ಎಸ್ ಒಳ್ಳೆ ಸಮಯಕ್ಕೆ ಬಂದೆ. ಬಾವಾ, ಅತ್ತೆ ಇಲ್ವಾ? ಆರೋಗ್ಯ ಚೆನ್ನಾಗಿಲ್ಲ ಅಂತೇಳಿ ಒಳಗಡೆ ಮನ್ಕೊಂಡ. ಅಮ್ಮ, ನಂಗೆ ಒಳ್ಳೆ ಟೈಮ್ ಸಿಕ್ತು. ನಿನ್ಗೋಸ್ಕರ ಫಿಶ್ ಕರಿ ತಂದಿದ್ದೀನಿ. ಅನ್ನದಲ್ಲಿ ಕಲ್ಸ್ಕೊಂಡು ತಿನ್ಬಾವಾ. ಹಾಂ ಸರಿ. ಬಾವಾ, ನಂಗೆ ಮೈಕಲ್ ಜಾಕ್ಸನ್ ಅಂದರೆ ತುಂಬ ಇಷ್ಟ. ನಿನ್ನಲ್ಲಿ ಎಲ್ಲ ಇದೆ. ಆ ಡ್ಯಾನ್ಸ್ ಅಂತಿದ್ರೆ ಅಬ್ಬಾ, ನನ್ನ ಮೈಕಲ್ ಜಾಕ್ಸನ್ ನೀನೇ ಬಾವಾ. ಹ್ಞೂ ಹೇ, ಈ ಮಾರ್ಕೆಟ್ನ ಬಿಟ್ಟು ತೊಂದರೆಗೆ ಹೋಗಿ, ಇಲ್ಲಾಂದ್ರೆ ಏನು ನಡೀತೋ ನಿಮಗೆ ಗೊತ್ತಿಲ್ಲ. ಎಲ್ಲರೂ ಹೋಗಿ, ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಇಲ್ಲಿ. ಹೇಯ್, ಇಲ್ಲಿ ಯಾರು ಬೇಕಾಗಿಲ್ಲ. ಅದಕ್ಕೋಸ್ಕರ ನೀವು ಯಾರು ಇರೋದು ಬೇಕಾಗಿಲ್ಲ. ಈಗಲೇ ಖಾಲಿ ಮಾಡಿ. ಯಾಕೆ ಸಾಧ್ಯ ಇಲ್ಲ ಮಾರೋದಕ್ಕೆ ಇರೋದಕ್ಕೆ? ಯಾರು ನನಗೆ ಎದುರು ಮಾತಾಡ್ತಾ ಇದ್ದಾರೆ? ನಾನೇ. ಹೇ ಚಾರಿ, ನನ್ನ ಕನಸಿನ ರಾಣಿ. ಏನು, ಹೇಗಿದೆಯಾ? ಎಷ್ಟು ಪೊಗರೆ, ಡ್ಯೂಟಿಲೇ ದೇಸಾಯಿನೇ. ಇಷ್ಟು ಜನದ ಮುಂದೆ ಕೊಡ್ತೀಯ ನೋಡು. ಇಷ್ಟು ಜನ ಮಧ್ಯದಲ್ಲೇ ಅವಮಾನ ಮಾಡಿದೀಯ ನನ್ನ. ಈ ಎಲ್ಲರ ಮುಂದೆ ನಿನ್ನ ಸೀಲನ್ನು ತೆಗಿತೀನಿ. ಬಾಬು ಪ್ಲೀಸ್ ಬಾಬು, ಬಿಡು. ಏಯ್, ಯಾರು ಬರ್ತಾರೋ ನೋಡ್ತೀನಿ. ಕಾಮದಿಂದ ಕಣ್ಣು ಮುಸೋದ ನಿನ್ನನ್ನು ನಿನ್ನ ಯಾರು ಕಳಿಸಿದ್ರು ಅವರಿಗೆ ಪಾರ್ಸಲ್ ಕಳಿಸ್ತೀನಿ. ನನ್ನ ಮಾಸ್ ಪವರ್ ಅಂತೇಳಿ ತೋರಿಸ್ತೀನೋ. ಬಾರೋ.
ಶಾಸ್ತಿ ಬೀಳುತ್ತೆ. ಅದು ಪೊಲೀಸ್ ಆದ್ರೇನು ಯಾವನಾದ್ರೇನು ಇದೇ ಶಾಸ್ತಿ. ಇದು ಪೊಲೀಸೋ ರೌಡಿಯೋ ನನಗೆ ಗೊತ್ತು. ಇಲ್ಲ ನೀನ್ ಕಳಿಸಿದ್ಯೋ ಹೇಳು, ನೋಡ್ತೀನೋ ನಿನ್ ಸಂಗತಿ. ಮಾಸ್ ಹತ್ರ ಯಾರಾದ್ರೂ ಇಟ್ಕೊಂಡ್ರೆ ತಿಳಿಸಾಕ್ತೀನಿ. ನನ್ನ ಹತ್ರ ಯಾರಾದ್ರೂ ಇಟ್ಕೊಂಡ್ರೆ ಅವನ್ನೆಲ್ಲ ಇದೇ ಗತಿ. ನೋಡ್ತೀನೋ ನಿನ್ ಸಂಗತಿ. ಹೋಗೋ ತೋರ್ಸ್ಕೋ, ನಿನಗೆ ನನ್ಗೆ ಗೊತ್ತು. ನಾನು ನೋಡ್ತೀನೋ ನಿನ್ನ ಮಾಸಿಗೆ ಮಾಸು ಅಂತ ಏನು ಅಂತ. ಸರ್ 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 ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ ಸರ್. ಹೌದಾ? ನಮಸ್ತೆ ಸರ್. ಏನು ಸತ್ತೋದು ಶವ ಆಗಿ ಕುಂತ್ಕೊಂಡಿದ್ಯಾ? ಭಾಳ ಇದು ಮಾಡಿದಾನ. ಎಷ್ಟೇ ಆಗಲಿ ಮಾಸ್ಕ್ ಬಾಸ್ ಅಲ್ವಾ, ಅದಕ್ಕೆ ಮಟನ್ ಕೈಮೆ ಮಾಡಿರ್ತಾನೆ. ಏನು ಸರ್ ಸತ್ತೋದು ಅವನು ಇನ್ನೂ ಸಾಯಿಸ್ತಾ ಇದ್ದೀರಾ? ಸತ್ತೋದ್ರೆ ದರಿದ್ರ ಹೋಗೋದು ಸಾಯಿಗಳೇ. ಏನೋ ಎಸ್ ಐ, ನಾನು ಹೇಳಿದ್ದೇನು ನೀವು ಮಾಡಿದ್ದೇನು? ಹಳೆ ಒಗಟಿನ ಥರ ಆಯ್ತು ನಿಂದು. ತಿನ್ನಕ್ಕೆ ತಿಂಡಿ ಇಲ್ಲ, ಜುಟ್ಟಿಗೆ ಮಲ್ಲೆ ಹೂವು ಬೇಕಂತಂತೆ ನಿನ್ನಂತವ್ನು ಯಾರೋ. ಹಾಫ್ ಸೆಂಚುರಿಯಲ್ಲಿದೆಯಾ, ಇನ್ನೂ ಮದುವೆ ಆಗಿಲ್ಲ ಏನಿಲ್ಲ. ನಿನ್ನ ಮಶಾನಕ್ಕೆ ಹುಡುಗಿ ಬೇಕಾಗಿ ಬಂತ ನಿನಗೆ ನನ್ನ ಸಂಗತಿ ಏನಾದರೂ ಗೊತ್ತಿದ್ರೆ ಸತ್ತೋದ್ರೂ ನಿನ್ನ ಹತ್ರ ಬಂದಿರೋನಲ್ಲ. ಕ್ಷಮಿಸಿ ಸರ್. ಬಾಯಿ ಮುಚ್ಚು. ಅನವಸರವಾಗಿ ನಿನ್ನ ನಂಬಿ ನಾನು ಅವಮಾನ ಪಾಲಾದೆ. ಅವನ ಸಂಗತಿ ನೀವಲ್ಲ, ಇವತ್ತಿಂದ ನಾನು ನೋಡ್ಕೊಳ್ತೇನೆ. ಹೇಯ್, ಆ ಮಾಸ್ ಅವನು ಯಾವುದೇ ಥರವಾಗಲಿ ಎತ್ತಾಕ್ಬೇಕು. ಬರ್ತಾ ಬರ್ತಾ ಅವನು ರಿಚ್ ಹೋಗ್ತಾ ಇದ್ದಾನೋ. ಅವನ್ನ ಈಗಲೇ ಎತ್ತಾಕ್ಲಿಲ್ಲ ಅಂದ್ರೆ ನಮ್ಮ ಮೇಲೆ ಎತ್ತಿ ಕುಂದಿರ್ತಾನೆ. ನಾಳೆ ಅವನಿಗೆ ಸ್ಪಾಟ್ ಇಡ್ಬೇಕು. ಡ್ಯಾಡಿ, ಶಂಕುಸ್ಥಾಪನೆ ಅಂತ ಮಾರ್ಕರ್ ಕರ್ಕೊಂಡೋಗಿ ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಮಾನ ಮರ್ಯಾದೆ ಕಳೆದ್ರಿ. ದೊಡ್ಡ ಹುಲಿ ತರ ಹೋಗಿ ಹಿಲಿ ತರ ಬಂದ್ರಿ. ಛೀ, ವೆರಿ ಬ್ಯಾಡ್ ಡ್ಯಾಡಿ. ಆ ಮಾರ್ಕೆಟ್ ಅಲ್ಲಿ ನಾಳೆ ಯಾರು ಇರಬಾರ್ದು. ನಾಳೆನೆ ಲಾಸ್ಟ್.
ಇಲ್ಲಿ ಹಾಸ್ಪಿಟಲ್, ಇಲ್ಲಿ ಕ್ಯಾನಿಂಗ್ ಸೆಂಟರ್, ಇಲ್ಲೆಲ್ಲ ಲ್ಯಾಬರಿಂಗ್ ಬರುತ್ತೆ, ಎಲ್ಲ ಪ್ರಿಪೇರ್ ಸರ್. ಇಂಜಿನಿಯರ್ ಅವರೇ, ಆ ಮಾರ್ಕೆಟ್ ಪ್ಲ್ಯಾನು ನನ್ನ ಮಗಳ ಮೈಂಡ್ ಸೆಟ್ ತಗ್ಗಾಗೆ ಹಾಸ್ಪಿಟಲ್ ಪ್ಲ್ಯಾನ್ ಮಾಡಿ ನಮಗೆ ತೊಂದರೆಗೆ ಕೊಡಿ. ನಾಳೆನೇ ಭೂಮಿ ಪೂಜೆ ಇಡೋಣ. ಏನೋ ಇಲ್ಲಿಗೆ ಬಂದಿದ್ಯಾ? ಬಡವರಿಗೆ ಅನ್ಯಾಯ ಮಾಡ್ದಾನೆ ಯಾವನೇ ಆಗಲಿ, ಯಾವ ಸ್ಥಾಯಿಯಲ್ಲಾದ್ರೂ ಇರಲಿ, ಎಲ್ಲಿದ್ರೂ ಸರಿ, ಯಾವಾಗಾದ್ರೂ ಬರ್ತೀನಿ, ಎಲ್ಲಿಗಾದ್ರೂ ಬರ್ತೀನಿ, ಎಲ್ಲಿಗಾದ್ರೂ ಬಂದು ಹೊಡಿತೀನಿ. ಏನೋ ನಿನ್ನ ಪೊಗರು? ಪೊಗರಲ್ಲ, ಪವರ್, ಮಾಸ್ ಪವರ್. ಈ ಮಾಸ್ ಹತ್ರ ಯಾರಾದ್ರೂ ಇಟ್ಕೊಂಡ್ರು ಸರಿ, ಬೂದಿ ಬೂದಿಯಾಗಿ ಹೋಗ್ತೀರಾ. ಅವ್ರ ಜೊತೆನ ಇವ್ರನ್ನೂ ಹಾಕ್ರೋ. ಕದಿಲಾಡಿದ್ರೆ ಸುಟ್ಟಾಕ್ತೀನಿ. ಮೊದಲು ನನ್ನ ಮಗಳ ಕೈ ಬಿಡು.
ನಿನಗೆ ಹಾಸ್ಪಿಟಲ್ ಖರ್ಚಿಗೋಸ್ಕರ ಸಾಯಿ ಹೊಡೆದಿದ್ದಾನೆ ಇವ್ರನ್ನೆಲ್ಲ ನಿಮ್ಮಪ್ಪ. ಛೀ, ಸಾವು ಬದುಕಲ್ಲಿರೋರ್ನೆಲ್ಲ ಸಾಯಿಸಿ ನಾನು ಪ್ರಾಣ ತೆಗೋ ಡಾಕ್ಟ್ರು, ಪ್ರಾಣ ನೀಡೋ ಡಾಕ್ಟ್ರು ಅಲ್ಲ ಅಂತೇಳಿ ಇವ್ರನ್ನೆಲ್ಲರನ್ನೆಲ್ಲ ಸಾಯಿಸ್ಬಿಡು. ಸಾಯಿಸಿ ಅವ್ರ ಮೇಲೆ ಹಾಸ್ಪಿಟ್ಲೆಲ್ಲ ಸ್ಮಶಾನ ಕಟ್ಸೋ. ಆದ್ರೂ ಇಲ್ಲಿ ಹಾಸ್ಪಿಟಲ್ ಕಟ್ಸೋದಕ್ಕೆ ಇದೇಮನ್ನ ನಿಮ್ಮಪ್ಪನ ಸೊತ್ತ? ಪ್ರಭುತ್ವ ಸ್ಥಾನ. ಇದೇ ಸ್ವಲ್ಪ ವರ್ಷಗಳ ಹಿಂದೆ ಪ್ರಭುತ್ವ ನಮ್ಗೆ ಕೊಟ್ಟಿದೆ. ಇಲ್ಲಿ ನಾವಿದ್ದು ರೈತ ಬಜಾರ್ ನಡೆಸ್ತಾ ಇದೀವಿ. ನಮ್ಮ ಜೀವನ ಶೈಲಿ ಇಲ್ಲೇ ನಡೆಸ್ತಾ ಇದೀವಿ. ಇವ್ರೆಲ್ಲರಿಗೆಲ್ಲ ನಾನು ಲೀಡರು. ನಿಮ್ಮಪ್ಪ ನೀನು ಅನ್ಕೊಂಡಾಗ ಒಳ್ಳೆಯನಲ್ಲ. ನೋಡೇಯಲ್ಲ ನಿಮ್ಮಪ್ಪ ಇವ್ರನ್ನೆಲ್ಲ ಎಷ್ಟೊಂದು ಹೊಡಿದಿದ್ದೇನಂತ. ಇನ್ನು ಮೇಲೆ ಏನು ಮಾಡ್ತಾನಂತೇಳಿ ನಿನಗೆ ಇನ್ನೂ ಗೊತ್ತಿಲ್ಲ. ಅದನ್ನು ಕೂಡ ತೊಂದರೆದಲ್ಲೇ ನೋಡ್ತೀನಿ ನೀನು, ಅವಾಗ ನಿನಗೆ ಗೊತ್ತಾಗುತ್ತೆ. ನೋಡಿ, ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿದ್ದು ನಿಜ ನಿಮ್ಗೆ ಗೊತ್ತಾಗಬೇಕಂತ. ಅಷ್ಟೇ ಆಗಲಿ, ನಿಮ್ಮನ್ನೇನು ಇದು ಮಾಡ್ಬೇಕಂತೇನಲ್ಲ. ಬನ್ನಿ, ನಿಮ್ಮ ಮನೆಗೆ ಕರ್ಕೊಂಡೋಗ್ತೀನಿ. ಗಣೇಶ್, ಗಣೇಶ್ ನನ್ನ ಕ್ಷಮಿಸು. ಅದೇ ಥರ ನೀವೆಲ್ಲ ನನ್ನನ್ನು ಕ್ಷಮಿಸಿ. ಈ ನಿಜ ಎಲ್ಲ ನನಗೆ ಗೊತ್ತಿಲ್ಲ. ಇಲ್ಲಿ ಹಾಸ್ಪಿಟ್ಲ್ ಕಟ್ಕೋಣ ಅಂತ ಅಂದ್ಕೊಂಡೆ. ಎಷ್ಟೋ ಜನಗೆ ಸೇವೆ ಮಾಡೋಣ ಅಂದ್ಕೊಂಡೆ. ಆದರೆ ನಿಜ ಗೊತ್ತಾದ ಮೇಲೆ ನನ್ನಿಂದ ನಿಮ್ಮ ಪ್ರಾಬ್ಲಮ್ ಆಗಿದ್ದಕ್ಕೆ ನಿಮಗೆಲ್ಲ ನಾನು ಸೇವೆ ಮಾಡ್ಕೊಂಡು ನಾನು ಇಲ್ಲೇ ಇದ್ಬಿಡ್ತೀನಿ. ನಿನ್ನ ಒಳ್ಳೆ ಆಲೋಚನೆಗೆ ನನಗೆ ಸಂತೋಷ ಆಗ್ತಾ ಇದೆ. ಆದರೆ ಆ ಥರ ಸೇವೆ ಮಾಡಬೇಕು ಅಂತಂದರೆ ಪ್ರತಿದಿನ ನಿಮ್ಮ ಮನೆಯಿಂದ ಬಂದು ಸೇವೆ ಮಾಡ್ಬೋದು. ಅಷ್ಟೇ ಆಗಲಿ, ಮದುವೆ ಆಗ್ಲಿರೋದು ಹುಡುಗಿ ಬೇರೆ ಮನೆಯಲ್ಲಿದ್ದರೆ ನಿನಗೂ ನಿಮ್ಮ ಕುಟುಂಬದವ್ರಿಗೂ ಸಮಾಜದಲ್ಲಿ ನನಗೆ ಕೆಟ್ಟ ಹೆಸರು. ಬನ್ನಿ ಹೋಗೋಣ. ನೋ, ನಾನು ಬರಲ್ಲ. ನೀನು ಒಪ್ಕೊಂಡಿಲ್ಲ ಅಂದರೆ ನಾನು ಇವ್ರ ಹತ್ರ ಎಲ್ಲ ಒಪ್ಪಿಸ್ತೀನಿ. ನೋಡಿ, ನಿಮಗೆಲ್ಲ ಸೇವೆ ಮಾಡಿಕೊಂಡು ನಾನು ಇಲ್ಲೇ ಇದ್ಬಿಡ್ತೀನಿ. ನನ್ನಿಂದ ಆಗಿರೋ ತಪ್ಪನ್ನ ನಾನೇ ಸರಿ ಮಾಡ್ಕೋತೀನಿ. ಏನಂತೀರಾ? ಪ್ಲೀಸ್ ನನಗೊಂದು ಅವಕಾಶ ಕೊಡಿ ಮೇಡಮ್. ಆ ಮಾತು ನಿಮ್ಮ ಲೀಡ್ರಿಗೆ ಹೇಳಿ. ಅದೇ ಆಗಲಿ. ಗಣೇಶನ ಮೇಡಮ್ ಅವ್ರನ್ನ ಇಲ್ಲೇ ಇರಿಸ್ಕೊಳ್ಳೋಣ. ಹಾಗೆ ಅವರಿಂದ ಯಾವ ಇಬ್ಬಂದಿ ಬಂದರೂ ನಾವು ಸಿದ್ಧವಾಗಿರ್ತೀವಿ. ನೋಡ್ದೇನು ಸಾಂಬಯ್ಯ, ನಮ್ಮನ್ನ ಪಾರಿವಾಳ ಥರ ಯೂಸ್ ಮಾಡ್ಕೊಂಡಿದ್ದಾನೆ ಆ ಮಂತ್ರಿ. ಅವನ್ ಸಿದ್ಧಿ ಯುದ್ಧ ಆಗ್ಲಿಲ್ಲ ಅಂತೇಳಿ ನಾವು ಸತ್ರೆ ದರಿದ್ರ ಹೋಗುತ್ತೆ ಅಂತೇಳಿ ಅನ್ಕೊಂಡಿದ್ದಾನೆ. ಆದ್ರೆ ಈಗೇನಾಗೈತೆ, ಯಾರು ತೆಗ್ದಿದ್ದ ದುಂಡಿಲ್ಲ ಅವನೇ ಸತ್ತೋಗಿದ್ದಾನೆ. ಹೌದು ಸರ್, ನಮ್ಗೆ ಹೊಡೆದಿದ್ದೇಟು ಸ್ವಲ್ಪ ದಿನದಲ್ಲೇ ಕಡಿಮೆ ಆಗುತ್ತೆ. ಆದರೆ ಅವನಿಗೆ ಹೊಡೆದಿದ್ದೇಟು ಈ ಜನ್ಮದಲ್ಲೇ ಹೋಗಲ್ಲ. ಯಾರು ಮಾಡಿದ್ದು ಪಾಪ ಅವನೇ ಅನುಭವಿಸಿ ಹೋಗ್ತಾನೆ. ನಿಜನೇ ನಿಜನೇ. ಏನಾಗುತ್ತೋ ನೋಡೋಣ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಕೂತ್ಕೊಳ್ಳಿ. ನಡೆದಿದ್ದೆಲ್ಲ ನನಗೆ ಗೊತ್ತು. ಗಣೇಶ್ ಹೇಳಿದ್ದಾನೆ, ಈಗಲಾದರೂ ಪದವಿನ ಅಡ್ಡವಾಗಿಟ್ಟುಕೊಂಡು ಪಾಪ ಕೆಲಸಗಳು ಮಾಡಬೇಡ. ಇಲ್ಲಿವರೆಗೂ ನೀನು ಮಾಡಿದ್ದಕ್ಕೆ ಏನು ಕಳ್ಕೊಂಡಿದ್ಯೋ ಗೊತ್ತಾ?
ಮರ್ಯಾದೆ ಹೋದ್ರೆ ಬರಲ್ಲ. ಇಲ್ಲಿವರೆಗೆ ಪಾರ್ಟಿಯಲ್ಲಿ ಇದು ಮಾಡ್ತಾ ಇದೆಯಾ, ಇನ್ಮೇಲಾದ್ರೂ ಚೆನ್ನಾಗಿರು, ಇಲ್ಲಾಂದ್ರೆ ಉದ್ದಿದ್ದ ಪದವಿಗಳು ಹೋಗುತ್ತೆ. ಈ ವಿಷಯ ನಾನು ಚೇಂಬರಿಗೆ ಕರೆಸಿ ಹೇಳ್ತಿದ್ದೆ. ಎಲ್ಲರಿಗೂ ಅವಕಾಶ ಕೊಡೋದು ಯಾಕಂತೇಳಿ ಹೇಳ್ತಾ ಇದ್ದೀನಿ. ಸರಿ, ನಾನು ಮತ್ತೆ ಹೋಗಿ ಬರ್ತೀನಿ. ಓಕೆ ಸರ್. ಇಂಜೆಕ್ಷನ್ ಕೊಡ್ತಾ ಇದ್ದೀನಿ, ಸರೋಗುತ್ತೆ. ಸರಿ ನಮ್ಮ ನಿನ್ನ ಮಗಳನ್ನ ಅನ್ಕೊಳಕ್ಕೆ ಇದಾಗ್ತಿದೆ. ಅಮೇರಿಕಾದಲ್ಲಿ ಡಾಕ್ಟರ್ ಓದಿ ಇಂಡಿಯಾದಲ್ಲಿ ಅಪೋಲೋ ಥರ ಕಿಮ್ಸ್ ಥರ ದೊಡ್ಡ ಹಾಸ್ಪಿಟಲ್ ಕಟ್ಟಿ ದೊಡ್ಡವ್ರಿಗೆ ವೈದ್ಯ ಸೇವೆಗಳು ಕೊಡ್ತೀಯ ಅನ್ಕೊಂಡ್ರೆ ಈ ನನ್ನ ಮಕ್ಕಳಿಗೆಲ್ಲ ಸೇವೆ ಮಾಡ್ತಾ ಇದೀಯಾ? ಚೀ ಸೇಮ್ ಡ್ಯಾಡಿ, ಇದು ನಾನು ಮಾಡಿರೋ ಪಾಪಕ್ಕಲ್ಲ, ನೀನು ಮಾಡಿರೋ ಪಾಪಕ್ಕೆ ನಾನು ಮಾಡ್ತಿರೋ ಪ್ರಾಯಶ್ಚಿತ. ರಾಜಕೀಯನ ಅಡ್ಡ ಇಟ್ಕೊಂಡು ಎಷ್ಟೋ ಪಾಪ ಮಾಡಿದೆ. ಇನ್ಮೇಲಾದರೂ ಚೇಂಜ್ ಆಗು. ಚೇಂಜ್ ಆಗಿಲ್ಲ ಅಂದರೆ ಆ ದೇವ್ರು ಕೂಡ ಕ್ಷಮಿಸಲ್ಲ. ಅಷ್ಟೊತ್ತಿಗೆ ಇದೆಲ್ಲ ನಿಲ್ಲಿಸ್ಬಿಡು. ಮೊದಲು ಬಂದ ಕಿವಿಗಿಂದ ಹಿಂದ್ಗಡೆ ಬಂದ ಕೊಂಬೆ ಜಾಸ್ತಿ ಅನ್ನಷ್ಟು ಇವನು ಹೇಳಿದ್ದ ಮಾಯ ಮಾತುಗಳೆಲ್ಲ ನೀನು ಕೇಳಿ ನಿನ್ನ ಎತ್ತು ತಂದೆನೇ ಅವಮಾನ ಮಾಡ್ತಾ ಇದೀಯಾ. ಛೀ, ಮಾಡಿದ್ದು ಸಾಕು, ನೀನು ಬಾ ಮನೆಗೆ. ಸಾರಿ ಡ್ಯಾಡಿ, ನಾನು ಬರಲ್ಲ ಇನ್ಮೇಲೆ ಮನೆಗೆ. ಅದಸಲು ಮನೆನೇ ಅಲ್ಲ, ಎಷ್ಟೋ ಜನ ಜೀವ ತೆಗೆದ ಮನೆ ಅದು. ನವ್ಯ, ಸಣ್ಣ ಹುಡುಗಿ ಅಂತೇಳಿ ಸುಮ್ಮನೆ ಇರ್ತಾ ಇದ್ದೀನಿ. ಅವನು ಮಾಯ ಮಾತು ಕೇಳಿ ಎತ್ತು ತಂದನೆ ಅವಮಾನ ಮಾಡ್ತಾ ಇದೀಯಾ. ಎತ್ತು ಮಗಳಾಗೋಗಿದೆಯಾ? ಇಲ್ಲ ಅಂದ್ರೆ ಸಾಯಿಸ್ಬಿಡ್ತಿದ್ದೆ. ಗಣೇಶ್, ನನ್ನ ಮೇಲೆ ನನ್ನ ಮಗಳಿಗೆ ಇಲ್ಲದ್ದೆಲ್ಲ ಮಾತುಗಳು ಹೇಳಿ ಇವಳೆಲ್ಲರ ಮುಂದೆ ನನ್ನ ಮರ್ಯಾದೆ ಕಳಿಸ್ತೀಯಾ? ನೋಡ್ತೀನಿ ನಿನ್ನ ಸಂಗತಿ. ಇವ್ರು ಕೊಡೋ ಅನ್ನ ತಿನ್ಲಾರ್ದೆ ನೀನೇ ಬರ್ತೀಯ. ಛೀ, ಬರ್ರೋ. ಲೇ ಗಣೇಶ್, ನಿನ್ನ ಸಂಗತಿ ನೋಡ್ತೀನಿ. ಅಮ್ಮ ನವ್ಯ,
ನೀನು ಮಾಡ್ತಾ ಇರೋ ತಪ್ಪು ಅನಿಸ್ತಾ ಇದೆ ಅಮ್ಮ. ಇಲ್ಲ ಆಂಟಿ, ಇಷ್ಟು ದಿನ ನಾನು ಗಣೇಶ್ ಹೇಳಿದ್ದೆ ಕೇಳಿದೆ, ಆದರೆ ಇವಾಗ ನನ್ನ ಕಣ್ಣಾರೆ ನಾನೇ ನೋಡಿದೆ. ಆ ಮನೆಗೆ ಮಾತ್ರ ಹೋಗು ಅಂತ ಹೇಳಿಬಿಡಿ. ನಿಮ್ಗಿಷ್ಟ ಇಲ್ಲ ಅಂದರೆ ಹೇಳಿ, ನಾನು ಬೇರೆ ಎಲ್ಲಾದರೂ ಹೋಗ್ತೀನಿ. ಅಯ್ಯೋ, ಎಷ್ಟಾದರೂ ನಿಮ್ಮ ಅಪ್ಪ ಅಲ್ಲಮ್ಮ, ಅವನ ಬಾಧೆ ನೋಡಿ ಆ ಥರ ಹೇಳಿದೆ ಅಷ್ಟೇ. ಸರಿ ಬಾಮ್ಮ, ಊಟ ತಿನ್ನುವಂತೆ. ಬಾ ಬಾಮ್ಮ, ಬಾ. ಹೇಗಿದೆ ಈಗ? ಕಡಿಮೆ ಆಗಿದೆ ಮೇಡಮ್. ಅಣ್ಣ, ನೋವು ಹೇಗಿದೆ ಈಗ? ಸ್ವಲ್ಪ ಪರವಾಗಿಲ್ಲ. ಹೌದಾ? ಮೆಡಿಸಿನ್ ನೀವು ಸ್ವಲ್ಪ ದಿನ ಯೂಸ್ ಮಾಡಿದ್ರೆ ಸರೋಗುತ್ತೆ. ಸರಿನಾ? ಸರಿ ಅಮ್ಮ. ಹೇಗಿದೆ ನೋವು? ಪರವಾಗಿಲ್ಲಮ್ಮ. ಅಮ್ಮ, ರಾಣಿ ಥರ ಇರೋ ನೀವು ನಮ್ಮ ಜೊತೆಯಲ್ಲಿ ಈ ಥರ ಇರ್ತಾ ಇದ್ರೆ ಬಾಧೆ ಆಗ್ತಾ ಇದೆ ಅಮ್ಮ. ಅಯ್ಯೋ, ಅದೇನಿಲ್ಲಮ್ಮ. ನವ್ಯ ಅವರೇ? ಹೌದು ಡಾಕ್ಟ್ರಮ್ಮ, ನಿಮ್ಮ ಪ್ಲೇಸಲ್ಲಿ ನಾನಿದ್ರು ನಾನು ಈ ಥರ ಮಾತಾಡ್ತಿರಲಿಲ್ಲ. ನೀವು ತುಂಬ ಒಳ್ಳೆಯವರು. ನಿಮ್ಮ ಋಣ ಯಾವಾಗೂ ತೀರ್ಸ್ಕೊಳಕ್ಕಾಗಲ್ಲ. ಡಾಕ್ಟರ್ ಅವರೇ, ನೀವು ಹೇಳಿದ ಹಾಗೆ ಇಷ್ಟು ಜನನ ಆರೋಗ್ಯವಂತರಾಗಿ ಮಾಡಿದ ನಿಮಗೆ ನಮ್ಮ ಚಾರಿ ಹೇಳಿದಾಗೆ ಏನು ಕೊಟ್ಟರು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಹಾಗೆ ಯಾವಾಗೂ ಋಣ ತೋರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮೆಲ್ಲರ ತರವಾಗಿ ಈ ಹೂಗಳಿಂದ ಅಭಿನಂದಿಸ್ತು ಕೃತಜ್ಞತೆ ಕೇಳ್ತಾ ಇದ್ದೀನಿ. ಎಲ್ಲರೂ ಪೂರ್ತಿಯಾಗಿ ಆರೋಗ್ಯವಾಗಿ ಆಗಿದ್ರಂತ. ಇವರಿಂದಲೇ ಆಗಿದೆ. ವೆರಿ ಗುಡ್. ಗಂಜಾಯಿ ಗಿಡಗಳ ಮಧ್ಯ ತುಳಸಿ ಮುಖದ ಥರ ನಿಮ್ಮಪ್ಪನ ಥರ ಚೆಡ್ಡವನಿಗೆ ನಿನ್ನಂತ ಒಬ್ಬ ಮಗಳು ಹುಟ್ಟಿರೋದಕ್ಕೆ ಭಾಳ ಸಂತೋಷವಾಗಿದೆ ಅಮ್ಮ. ಕಂಗ್ರಾಟ್ಸ್. ಥ್ಯಾಂಕ್ ಯು ಸರ್. ಹಾಂ ಗಣೇಶ್, ನಿನ್ನ ಪ್ರಯತ್ನಗಳು ಚೆನ್ನಾಗಿ ಬಂದಿದ್ದಾವೆ. ಬೇಗನೆ ನಿಮ್ಮ ಮಾರ್ಕೆಟ್ಗೆ ಸಂಬಂಧಿಸಿದ ಎಲ್ಲಗಳು ನಿಮ್ಮ ಕೈಗೆ ಬರ್ತವೆ. ಇನ್ಮೇಲೆ ನಿಮ್ಮ ಮಾರ್ಕೆಟ್ ಬಗ್ಗೆ ಯಾರು ಬರಲ್ಲ. ಯಾವತ್ತು ಪಟ್ಟಗಳು ನಿಮ್ಮ ಕೈಗೆ ಬರ್ತಾವೋ ಅವತ್ತೆಲ್ಲ ಇದೆಲ್ಲ ನಿಮ್ಮ ಸ್ವಂತ ಆಗುತ್ತೆ. ಹೇಗೋ ಎಲ್ಲರೂ ಡಾಕ್ಟರ್ ಅವರು ನವ್ಯ ಅವ್ರ ಹತ್ರ ಆರೋಗ್ಯವಾಗಿ ಇದ್ದೀರಲ್ಲ, ಅದಕ್ಕೋಸ್ಕರ ಮಾರ್ಕೆಟ್ ಮತ್ತೆ ಪ್ರಾರಂಭ ಮಾಡಿ. ಏನೇ ಆಗಲಿ ಮಾಸ್ಗೆ ಪಾಸ್ ಅಂದ್ಕೊಂಡೆ. ಥ್ಯಾಂಕ್ ಯು ಸರ್. ಯಾವಾಗ ಡಾರ್ಲಿಂಗ್ ನಮ್ಗೆ ಆ ಮಾರ್ಕೆಟ್ ಬರೋದು? ಏನೋ ಅಣ್ಣ, ಏನೂ ಬರಲಿಲ್ಲ, ಇನ್ನೂ ಬರಲಿಲ್ಲ. ಎದ್ದಳ್ರು. ಮಾರ್ಕೆಟ್ ಪೇಪರ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದಾರಂತೆ, ಹತ್ತಿರದಲ್ಲೇ ಪಟ್ಟಗಳು ಸಿಗ್ತಾವಂತೆ. ಇನ್ನು ನಮಗೂ ಮಾರ್ಕೆಟ್ಗೆ ಸಂಬಂಧಗಳು ತೆಗಿನಟ್ಟೆನಾ? ಹಂಗಾದ್ರೆ ನಮ್ಮ ಡಾರ್ಲಿಂಗ್ಗೆ ಆ ಮಾರ್ಕೆಟ್ನ ಗಿಫ್ಟ್ ಕೊಡೋಕ್ಕಾಗಲ್ವಾ? ನೀವೇನು ಪರೇಶಾನ್ ಆಗಬೇಡಿ ಸರ್, ಅದೆಲ್ಲ ನಾನು ನೋಡ್ಕೊಳ್ತೀನಲ್ಲ. ಲೇ ರಾಸ್ಕಲ್, ನಾನೇನಾದ್ರೂ ಇದು ಮಾಡೋಣ ಇದು ಅನ್ಕೊಂಡಿದ್ಯೇನೋ? ಇಲ್ಲಾಂದ್ರೆ ಬಾಯಲ್ಲಿ ಲಾಲಿಪಾಪ್ ಇಟ್ಕೊಂಡು ಸಣ್ಣ ಹುಡುಗನ ಥರ ಇರ್ತಾನ ಅನ್ಕೊಂಡಿದ್ಯಾ? ನಿನ್ನ ಬಾಧ್ಯತೆ ನಿನಗೆ ಕೊಟ್ಟಿದ್ದೇನೆ ಅಂತೇಳಿ ಸಣ್ಣ ಹುಡುಗನ ಅನ್ಕೊಂಡಿದ್ಯಾ? ಕಲ್ಲಿಂದ ಹೋಗೋದನ್ನ ಕೊಡ್ಲಿ ತೆಗೆದೆ ಎದಕ್ಕನ್ನು ಅನ್ಕೊಂಡಿದ್ದೆ ನಿನಗೆ. ಆದರೆ ಈಗ ಆ ಗೊಡ್ಡಲ್ಲಿ ಅವಸರ ಆಗಿದೆ.
ಅದಕ್ಕೋಸ್ಕರ ನಿನ್ನಲ್ಲ ಕಣೋ, ನಿಮ್ಮೆಲ್ಲರನ್ನು ಬಲಿ ಕೊಡ್ಬೇಕಾಗಿ ಬರುತ್ತೆ. ನಿನ್ನ ಲೇ, ನಾನು ಹೇಳಿದ್ದೆಲ್ಲ ಫಾಲೋ ಮಾಡಿ. ಅದಾದ್ಮೇಲೆ ಏನಾಗುತ್ತಂತೇಳಿ ಇವನು ಮೇಲಿಂದ ದೆವ್ವಾಗಿ ನೋಡ್ತಾನೆ. ಇವನನ್ನ ತಗೊಂಡೋಗಿ ಸ್ಮಶಾನದಲ್ಲಿ ಬಿಸಾಕಿ. ಸರ್, ಇನ್ನು ನೀವು ಭಯದಿಂದ ಕೂತ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ ಸಂಬಯ್ಯ? ಆ ಗಣೇಶ್ ಅಂಬನು ಹೋಮ್ ಮಿನಿಸ್ಟರ್ ಮಗಳ ಹತ್ರ ಆಟೋ ಇಟು ತಿರುಗ್ತಾ ಇದ್ದಾನಂತೆ. ಇನ್ನು ನಿಮ್ಮ ಡ್ರೀಮ್ ಗರ್ಲ್ ನಿಮಗೆ ರೂಟ್ ಕ್ಲಿಯರ್. ಅಬ್ಬು, ಆ ಗಣೇಶ್ ಗಾಡಿ ಏಟಿಗೆ ಒಳಗಡೆ ಇರೋ ಎಲ್ವೆಲ್ಲ ಮುರಿದೋಗಿದ್ದವು. ಅವನ್ನೆಲ್ಲ ಕಡಿಮೆ ಮಾಡೋಕ್ಕೆ ಅಲ್ಲ ಹಾಸ್ಪಿಟ್ಲ್ ಮುಂದೆ ಹೋಗೋದು. ಈ ಸರಿ ಟ್ರೈ ಮಾಡಿದ್ವಿ ಅನ್ಕೋ, ಯಾವುದೋ ಬಸ್ಗಳಿಗೋ ಟ್ರೈನ್ಗಳಿಗೆ ಹೋಗ್ತಾನಯ್ಯ. ಅಯ್ಯ ರಾಮ, ಬದುಕಿದ್ರೆ ಯಾರನ್ನೋ ಒಂದು ಇಟ್ಕೊಂಡು ಸಂಸಾರ ನಡೆಸ್ಬೋದಯ್ಯ. ಅದೇ ಸತ್ರೆ ಅಬ್ಬು, ನೆನ್ಸ್ಕೊಂಡ್ರೆ ಭಯ ಆಗುತ್ತೆ. ಡ್ರೀಮ್ಗಿಲ್ಲ ಇಲ್ಲ, ಏನೂ ಇಲ್ಲ. ಅದೊಂದು ಮಾತ್ರ ಹೇಳ್ಬೇಡಿ, ಏನಾದರೂ ಹೇಳಿ. ಆದರೂ ಆ ಓಮೆ ಏನು ಮಾಡ್ತಾ ಇದ್ದಾನೆ? ಚುಚ್ಚುತ್ತೀನಿ ಸಾಯಿಸಿನ ಅಂತ ಹೇಳ್ತಾ ಇದ್ದಾನಲ್ಲ. ಇನ್ನೇನು ಮಾಡ್ತಾನೆ ಸರ್? ಇದು ಏನು ಮಾಡ್ಲಕ್ಕೋ ಗೊತ್ತಾಗ್ಲಾರ್ದೆ ಕುಡಿದು ಕುಣಿದಾಡ್ತಾ ಇದ್ದಾನೇನೋ. ಲೇ ಗಣೇಶ್, ಇಷ್ಟು ದಿವಸ ನಾನು ಸಂಪಾದನೆ ಮಾಡಿದ್ದ ಮರ್ಯಾದೆ ಪ್ರತಿಷ್ಠೆಗಳು ಎಲ್ಲ ನಿನ್ನಿಂದಲೇ ಸರ್ವನಾಶ ಆಗೋದು. ನನ್ನ 4 ಜನಗಳ ಮಧ್ಯೆ ನೋವಿನ ಪಾಲಾಗಿ ಮಾಡಿದ್ದೆ ನಿನ್ನ ಬಿಡಲ್ಲ. ನನ್ನ ಮಗಳನ್ನ ನಿನ್ನ ಮಾಯದಲ್ಲಿ ಬೆಳೆಸಿದ್ಯಾ. ನಿನ್ನ ಮಾಯ ಮಾತುಗಳಿಂದನೇ ನನ್ನ ಮಗಳು ನಿನ್ನ ಹತ್ರ ಇದ್ದಾಳೆ. ಲೇ ಗಣೇಶ್, ನಿನ್ನ ಬಿಡದೇ ಇಲ್ಲ ಕಣ. ಆ ನಲುಗುರಲ್ಲಿ ನಿನ್ನ ಮರ್ಯಾದೆ ಕೂಡ ತೆಗಿತೇನೆ. ಸಣ್ಣ ಹುಡುಗಿಯಿಂದ ಎತ್ತು ಒತ್ತಿದ ನನ್ನ ಅಪ್ಪ ಅಂತೇಳಿ ನೋಡ್ಲಾರ್ದೆ ಎಲ್ಲರ ಮುಂದೆ ಚೀ ಹೋಗು ಅಂತ ಹೇಳ್ತೀಯ. ನನ್ನೇ ಅವಮಾನ ಬೀಳಿಸ್ತೀಯ. ಅವನ್ನ ಹೀರೋ ಆಗಿ ನೋಡಿ ನನ್ನನ್ನು ವಿಲನ್ ಮಾಡ್ತೀಯ. ಅವನ್ನ ನಿನಗೆ ಸಿಗಲಾರ್ದಂಗೆ ಮಾಡ್ತೀನಿ. ಆವಾಗಲೇ ಅಪ್ಪ ಅಪ್ಪ ಅಂತೇಳಿ ನೀನು ನನ್ನ ಹತ್ರ ಬರ್ತೀಯ. ಪೂರ್ತಿಯಾಗಿ ಸರೋಯ್ತಾ? ಎಲ್ಲ ನಾನು ನೋಡ್ಲಿ ಒಂದ್ಸರಿ. ಗುಡ್ ಗುಡ್. ಅಮ್ಮ ಅಮ್ಮ, ಅಲ್ಲೇ ನಿಂತೋದ್ರ? ಬನ್ನಿ ಒಳಗಡೆ. ಏನಮ್ಮ, ಚೆನ್ನಾಗಿದ್ದೀರಾ? ನನಗೇನಮ್ಮ, ಚೆನ್ನಾಗೇ ಇದ್ದೀನಿ. ನೀನು ಹೇಗಿದ್ಯಮ್ಮ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಅರೆ, ಯಾಕೆ ಅಳ್ತಾ ಇದೆಯಮ್ಮ? ಹಳ್ದಲ್ಲೇ ಇನ್ನೇನು ಮಾಡ್ಲಮ್ಮ? ಎಲ್ಲೋ ವಿದೇಶದಲ್ಲಿ ಓದಿ ಮಹಾರಾಣಿ ಥರ ಇರೋ ನೀನು ಕೊನೆಗೆ ಈ ಪರಿಸ್ಥಿತಿಯಲ್ಲಿ ನಿನ್ನನ್ನು ನೋಡ್ತಾ ಇದ್ರೆ ದುಃಖ ತಡೆಯೋಕ್ಕಾಗ್ತಾ ಇಲ್ಲಮ್ಮ. ಏನಾಗಿಲ್ಲಮ್ಮ, ಇವರೆಲ್ಲ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಿನಗಿನ್ನ ಮುದ್ದಾಗಿ ನೋಡ್ಕೋತಾ ಇದ್ದಾರೆ. ಹೌದಮ್ಮ,
ಇಲ್ಲಿಗೆ ಬಂದಾಗಿಂದ ಅನನ್ಯ ಅವರು ನಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇದೆಲ್ಲ ನಮ್ಮಿಂದನೇ ಆಗಿದ್ದು ಸಾಧ್ಯ. ಇದೆಲ್ಲ ನಾವು ಹೀಗೆ ನೋಡ್ಕೊಂತ ಇರ್ಬೇಕಂತೇಳಿ ನಾವು ಅನ್ಬೇಕು. ಆಹಾ, ಇನ್ನ ಹೊಗಳ್ಬಿಟ್ಟು ನನ್ನ ತುಂಬಾ ದೊಡ್ಡವ್ರ ತರ ಮಾಡಬೇಡಿ. ನಮಸ್ಕಾರ ಅಮ್ಮ. ನಮಸ್ತೆ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಯಾವಾಗ ಬಂದ್ರಿ? ಇವಾಗ್ಲೇ ಬಂದೆ. ವಯಸ್ಸಲ್ಲಿ ನನಗಿನ್ನ ತುಂಬಾ ಚಿಕ್ಕವನಾದ್ರು ಕೈ ಎತ್ತಿ ಮುಗಿಬೇಕು ಅನ್ಸುತ್ತಪ್ಪ. ಅದೇನಮ್ಮ ಅಷ್ಟು ದೊಡ್ಡ ಮಾತಾಡ್ತೀರಾ? ಹೌದಮ್ಮ, ನಿಮ್ಮ ಮಗನ ನೀವು ಜನರೆಲ್ಲ ನಮ್ಮ ಥರ ಹೆಣ್ಣೆತ್ತವ್ರಿಗೆಲ್ಲ ಗರ್ವ ಪಡೋ ಥರ ಬೆಳೆಸಿದ್ದೀರಮ್ಮ. ಇಲ್ಲ ಅಂದರೆ ಅವತ್ತು ನನ್ನ ಮಗಳನ್ನ ಎತ್ಕೊಂಬಂದಿದ್ದ ದಿವಸ ನನ್ನ ಹೃದಯ ಹೊಡೆದೋಯ್ತಮ್ಮ. ಒಂದು ಹೆಣ್ಮಗು ತಾಯಿಯಾಗಿ ಅದು ತಪ್ಪು ಅನ್ಸಿದ್ರು ಅಂಥವ್ರ ಹೆಂಡತಿಯಾಗಿ ನನಗೆ ತಪ್ಪು ಅನಿಸಿಲ್ಲಮ್ಮ. ನಿಮ್ಮ ಥರ ಒಳ್ಳೆ ಗಂಡಸಿಗೆ ಹೆಂಡತಿಯಾಗಿ ಬರೋವಳು ಯಾವಾಗಲೂ ಸುಖವಾಗಿರ್ತಾಳೆ. ಹೋಗಿ ಬರ್ತೀನಪ್ಪ. ಇವಾಗಿಂದ ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ಬೋದು. ಇಲ್ಲಿ ಮಾಡಿದ ಸೇವೆಗಳು ನಮಗೆ ಬಹಳ ಸಂತೋಷವಾಗಿಟ್ಟಿದ್ದಾವೆ. ಬಹಳ ಸಹಾಯ ಮಾಡಿದ್ದಾರೆ ಅವರು. ಇಲ್ಲಪ್ಪ, ನನ್ನ ಮಗಳು ಎಲ್ಲಿದ್ರೆ ಸುಖವಾಗಿರ್ತಾಳೋ ಅಲ್ಲೇ ಇದ್ದಾಳೆ. ಅದೇ ಅಲ್ಲೇ ಇದ್ದಾಳೆ ಅನ್ಕೊತಾ ಇದ್ದೀನಿ. ಸರಿ ಅಮ್ಮ, ಬೇಗ ಹೋಗ್ಬೇಕು. ನಿಮ್ಮ ಅಪ್ಪಂಗೆ ಗೊತ್ತಿಲ್ಲದೆ ಬಂದಿದ್ದೀನಿ. ನಾನು ಆಟೋದಲ್ಲಿ ಹೋಗ್ತೀನಿ. ಪರವಾಗಿಲ್ಲ, ಬನ್ನಿ, ನಾನು ಜೀಪಲ್ಲಿ ಹೋಗೋಣ. ಇಬ್ಬಂದೇನಿಲ್ಲ. ಪರವಾಗಿಲ್ಲಮ್ಮ, ನಮ್ಮ ಮಗ ಡ್ರಾಪ್ ಮಾಡ್ತಾನೆ, ಬನ್ನಿ. ಪರ್ಫೆಕ್ಟ್. ಏನಮ್ಮ, ಒಂದ್ಸರಿ ಕೈ ಕೊಡು. ಎಲ್ಲಿರೋರು ಅಲ್ಲೇ ಇರ್ರಿ. ಯಾರಾದ್ರೂ ಅಳಗಾಡಿದ್ರೆ ಅಕ್ಕಿ ಹೊಡೆದಂಗೆ ಹೊಡೆದಾಕ್ತೀನಿ. ಎಲ್ಲಿರೋರು ಅಲ್ಲೇ ಇರ್ರಿ. ಅಯ್ಯೋ, ತಗೋ ನಮ್ಮ ವಿಸಿಟಿಂಗ್ ಕಾರ್ಡ್. ಆ ಗಣೇಶನ ಕೊಡಿ. ಗಂಡಸು ತರ ನಮ್ಮ ಹತ್ರ ಬರ್ತಾನೋ, ಇಲ್ಲಾಂದ್ರೆ ಯಂಗ್ಸ್ ತರ ನಿಮ್ ಮುಂದೆನೆ ಇರ್ತಾನೋ ಅವನಿಷ್ಟ. ಮುಂದೆ ಬಂದ್ರೆ ಸುಟ್ಟಾಕ್ತೀನಿ. ನಮ್ ಡಾಕ್ಟರ್ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅಯ್ಯೋ, ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ಅಯ್ಯೋ, ನೋಡಿ ಹೆಂಗ್ ಕರ್ಕೊಂಡು ಹೋಗ್ತಾ ಇದಾರೆ. ಏನಾಗಿದೆ? ಏನಾಗಿದೆ ಅಮ್ಮ? ಏನಾಯ್ತು? ಯಾರೋ ರೌಡಿಗಳು ಬಂದು ನಮ್ ನವ್ಯನ್ ಕರ್ಕೊಂಡು ಹೋಗ್ಬಿಟ್ರು. ಹೇಳೋ. ಹೋಗಿತ್ತೆ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡು, ಈ ವಿಸಿಟಿಂಗ್ ಕಾರ್ಡ್ ಕೂಡ ಕೊಡಂತ ಹೇಳಿದ್ದಾರೆ. ನಿಮ್ಗೇನ್ ಭಯ ಇಲ್ಲ, ನವ್ಯನ್ ಜೊತೆ ಬರ್ತೀನಿ. ಅವನಂತ ನೋಡ್ತೀನಿ. ನೀವೇನ್ ಭಯ ಬೀಳಬೇಕಾಗಿಲ್ಲ, ಬರ್ತೀನಿ.
हीरो नहीं आएगा क्योंकि तुम्हारा हीरो मैं हूँ। वेलकम मिस्टर मॉस्की बॉस, कंग्रेट्स। तुम्हारा तारीफ मैंने बहुत सुना है, फिर भी मेरा आंख से देखना चाहता हूँ, इसलिए मैं एक शर्त रखा है। वो शर्त क्या है? तुम और मैं अगर इस टेबल के ऊपर रहकर फाइट करना, अगर जो गिरेगा, एग्जाम्पल अगर मैं गिरा तो तुम्हारा डार्लिंग तुम्हारी हो जाएगा, और फिर भी जितना भी जायदाद है फिर भी तुम्हारा हो जाएगा। अगर तुम गिरा तो तुम्हारा डार्लिंग मेरा हो जाएगा, फिर भी तुम्हारे जितना भी जो मार्केट है ना वो सब मेरा हो जाएगा। ये तुम्हारा भाषा में बोल रहे। ಅರ್ಥ ಆಯ್ತಾ ಬಾಸ್? ನಿನ್ನ ಧೈರ್ಯ ಸಾಹಸಗಳು ಕೇಳಿದ್ದೀನಿ, ಆದರೆ ಇವತ್ತು ಕಣ್ಣಿಂದ ನೋಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿನಗೊಂದು ಟೆಸ್ಟ್ ಇಡ್ತಾ ಇದ್ದೀನಿ. ಆ ಪೋಟಿ ಏನಂದರೆ, ನೀನು ನಾನು ಆ ಟೇಬಲ್ ಮೇಲೆ ಫೈಟ್ ಮಾಡಬೇಕು. ಈ ಫೈಟಲ್ಲಿ ಯಾರು ಕೆಳಗಡೆ ಬಿದ್ದರು ಅವ್ರು ಸೋತಂಗೆ. ನಾನು ಕೆಳಗಡೆ ಬಿದ್ದರೆ ನಿನ್ನ ಡಾರ್ಲಿಂಗ್ ನಿನ್ನವಳಾಗ್ತಾಳೆ, ನೀನು ಕೆಳಗಡೆ ಬಿದ್ದರೆ ನಿನ್ನ ಡಾರ್ಲಿಂಗ್ ನಿನ್ನ ಮಾರ್ಕೆಟ್ ನಮ್ದಾಗುತ್ತೆ. ಈ ಷರತ್ತುಗಳಿಗೆ ಓಕೆನಾ? ಲೇ, ಈ ಆಟದಲ್ಲಿ ನೀನು ಸೋತೋಗೋದು ಕಾಯಂ, ನಾನು ಗೆಲ್ಸೋದು ಸತ್ಯ. ಕ್ಯೂ ಕೈಕು. ಅವತ್ತಿನ ದಿನದಿಂದ ಇವತ್ತಿನವರೆಗೂ ಹೆಣ್ಣು ಮಕ್ಕಳನ್ನ ಅಡ್ಡವಾಗಿ ಇಟ್ಕೊಂಡು ಆಡಿರೋರೆಲ್ಲ ಸೋತೋಗಿದ್ದಾರೆ. ಆದರೆ ನಿನ್ನ ನಿಜಾಯಿತಿ ಹೋರಾಟ ನನಗೆ ಇಷ್ಟ ಆಗಿದೆ. ನಾನು ಸಿದ್ಧ. ಸೈನಿಂದ ಕೆಲಸ ಏನಿದೆಯೋ, ಇವನು ಮಾತು ತಪ್ಪೋದೇ ಇಲ್ಲ, ಕೊಟ್ಟು ಮಾತು ಮೀರಲ್ಲ. ಕಮಾನ್.
ನನ್ನ ಮಾನ ಮರ್ಯಾದೆ ತೆಗೆದು ಬಿಸಾಕಿದ ಆ ಗಣೇಶ್ನನ್ನು ಸಾಯಿಸಿ ಅವನ ಗ್ಯಾಂಗನ್ನ ಕಟ್ಟು ಬಟ್ಟೆಯಿಂದ ಆ ರೈತ ಬಜಾರ್ನ ಖಾಲಿ ಮಾಡೋಂಗೆ ಮಾಡಿ ಒಡೆದು ಓಡಿ. ಅದಾದ್ಮೇಲೆ ನಿನ್ನ ಡ್ರೀಮ್ ಗರ್ಲ್, ಅದೇ ನಿನ್ನ ಡ್ರೀಮ್ ಗರ್ಲನ್ನು ಕರ್ಕೊಂಡೋಗಿ ಸುಖಪಡು. ಕ್ಷಮಿಸಿ ಸರ್, ನಮ್ಮ ಉದ್ಯೋಗಗಳು ಇದ್ರೂ ಬಿಲ್ಲು ನಮಗೇನು ಪರವಾಗಿಲ್ಲ ಸರ್, ಆದರೆ ಯಾವ ಥರ ಪಾಪಗಳು ನಾವು ಮಾಡಲ್ಲ ಸರ್. ಹಾಗಾದರೆ ನಿಮ್ಮಿಂದ ನನಗೆ ಕೆಲಸ ಏನಿದೆ? ದೃಷ್ಟಿ ಗೊಂಬೆ ಕಳ್ತರ ಇದ್ದೀರಾ. ನನ್ನ ಕೆಲಸ ಹೆಂಗೆ ಮಾಡಿಸ್ಬೇಕೋ ನನಗೆ ಚೆನ್ನಾಗಿ ಗೊತ್ತು. ಛ, ನೋಡ್ತೀನಿ ಅವನ ಸಂಗತಿ. ಹಲೋ ಮಹಾರಾಣಿ, ಏನೋ ಡೀಪಾಗಿ ಆಲೋಚನೆ ಮಾಡ್ತಾರ ಇದೆ. ಅದೇನೋ ನಾವು ಕೂಡ ತಿಳ್ಕೊಬೋದಾ? ಅಪ್ಪ, ಏನು ನಿಮ್ಮ ಕತೆ? ಡಾಕ್ಟ್ರು ಏನೋ ಪ್ರೀತಿಯಲ್ಲಿ ಬಿದ್ದಂಗಿದೆ. ಆ ಅದೃಷ್ಟವಂತ ಯಾರೋ. ಹೇಳಿ ಡಾಕ್ಟ್ರೇ. ಅದೇನಿಲ್ಲ. ಹಾ, ನಮ್ಗೇನು ಗೊತ್ತಿಲ್ವಾ ಏನು? ಮಾರ್ನಿಂಗ್ ನಿಮ್ಮಮ್ಮ ಮಾತಲ್ಲೇ ಹೇಳಿಲ್ವಾ? ಓಹೋ, ಅದಾ ವಿಷಯ. ಗೊತ್ತಾಯ್ತು ಬಿಡು, ಅದಾ ವಿಷಯ ಗೊತ್ತಾಯ್ತು. ನೀವೆಲ್ಲ ನನ್ನ ಆಟ ಆಡಿಸ್ತಾ ಇದ್ದೀರಾ? ಏನೂ ಇಲ್ಲ. ನೀನಿಲ್ಲ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಚಾರುಶೀಲ ರೆಡಿಯಾಗಿದ್ದಾಳೆ ನಿನ್ನ ಹೀರೋನ ಹೊಡ್ಕೊಂಡು ಹೋಗೋಕೆ. ಹೋಗಮ್ಮ ಹೋಗು, ನಿನ್ನ ಮನ್ಸಲ್ಲರ ಮಾತೇಳಿ ನಿನ್ನವನ್ನ ಮಾಡ್ಕೊ. ಆಲಸ್ಯಂ ಅಮೃತಂ ವಿಷಂ. ಹೋಗು. ಹೇ ಚಾರು, ನಿನ್ ಪ್ರೀತಿ ವಿಷಯ ಗಣೇಶ್ ಹೇಳಲ್ವಾ? ನೀನ್ ಹೇಳಿಲ್ಲ ಅಂದ್ರೆ ಅವ್ರ ಮನ್ಸಲ್ಲಿ ಯಾರಿದ್ದಾರಂತ ಹೆಂಗ್ ಗೊತ್ತಾಗುತ್ತೆ? ಡಾಕ್ಟರ್ ಮನ್ಸಲ್ಲಿ ಏನೋ ಇದೆ ಅಂತ ನಂಗೆ ಅನ್ಸ್ತಾ ಇದೆ. ಒಂಥರ ಅವ್ರಮ್ಮ ಏನಾದ್ರೂ ಹೇಳಿದ್ರು. ಮೊದಲು ನೀನೋಗಿ ತಿಳ್ಕೊ, ಇಲ್ಲ ಅಂದ್ರೆ ಏನಾಗುತ್ತೋ ಹೇಳಕ್ಕಾಗಲ್ಲ. ಭಾವನ್ಗೆ ನಾನಂದ್ರೇನೆ ಇಷ್ಟ, ಆ ಡಾಕ್ಟರ್ ಅಮ್ಮ ಅಂದ್ರೆ ಅಲ್ಲ. ಗೌರವ ಮಾತ್ರ, ಅದು ನನಗೆ ಚೆನ್ನಾಗಿ ಗೊತ್ತು. ದೊಡ್ಡಮ್ಮ, ಅತ್ತಯ್ಯ, ದಾಮಯ್ಯ, ಅಮ್ಮ, ಅತ್ತಯ್ಯ, ರಾಮಯ್ಯ, ಎಲ್ಲರೂ ಬನ್ನಿ. ನಿಮ್ಗೆಲ್ಲರಿಗೂ ಒಂದು ಶುಭವಾರ್ತ. ಬನ್ನಿ, ಇನ್ನು ನಮ್ಮ ಕಷ್ಟಗಳೆಲ್ಲ ಸಫಲ ಆಗ್ತಾ ಇದೆ. ಇಷ್ಟು ದಿವಸದ ನಮ್ಮ ಕನಸು ನನಸಾಗುತ್ತೆ. ನಮ್ಮ CM ಅವರು ನಾವೆಲ್ಲ ಬದುಕಿರೋವರೆಗೂ ನಮ್ಮ ಕಾಲನಿ ಹತ್ರ ಆಗಲಿ, ಆ ರೈತರು ಬಜಾರ್ ಹತ್ರ ಆಗಲಿ ಯಾರು ಬರಲಾರ್ದೆ ಚಟ್ಟವಾಗಿ ನಮ್ಮ ಪಟ್ಟದ ಮೇಲೆಲ್ಲ ಸೈನ್ಯ ಹಾಕಿ ನಮ್ಗೆ ಕೊಟ್ಟಿದ್ದಾರೆ. ಯಾವಾಗಲಿಂದ ಎದುರು ನೋಡ್ತಿದ್ದೆ ನಮಗೆ ನಮ್ಮ ರೈತರು ಬಜಾರು, ನಮ್ಮ ಕಾಲನವ್ರಿಗೆ CM ಅವರು ಮನೆ ಪಟ್ಟಿಗಳು ಕೊಡ್ತಾರಂತೆ. ಆ ಕಾಗದಗಳು ನಮ್ಮ ಕೈಗಳು ಬಂದಮೇಲೆ ನಮ್ಮ CM ಅವರು ಅವ್ರ ಕೈಗಳಿಂದ ಒಳ್ಳೆ ದಿನ ನೋಡಿ ಮತ್ತೆ ನಾವು ರೈತ ಬಜಾರ್ನ ಪ್ರಾರಂಭ ಮಾಡೋಣ.
ನಿಮ್ಮೆಲ್ಲರಿಗೂ ಇದೇ ಕಡೆ ಇವತ್ತು. ಎಲ್ಲಿದವನ ನಿಮ್ಮ ಲೀಡರು ಹೇಳೋ, ಅವನ ಜೊತೆ ನಿಮ್ಮನ್ನೆಲ್ಲ ಸಾಯಿಸಾಕ್ತೀನಿ. ಅವನಿಗೆ ಫೋನ್ ಮಾಡ್ತೀನಿ, ನೋಡ್ತಾ ಇರಿ. ಏ ಹಲೋ ಹಲೋ, ಲೇ ಗಣೇಶ್, ನೀನು CM ಹತ್ರ ಹೋಗ್ಬಿಟ್ಟು ಎಲ್ಲ ಕಾಗದಗಳು ತಂದು ಕೊಟ್ರೆ ಇವರೆಲ್ಲ ಸಂತೋಷವಾಗಿ ಇರ್ತಾರ ಅನ್ಕೊಂಡಿದ್ಯೇನೋ? ನಾನು ನೋಡಿ ಸುಮ್ಮನೆ ಇರಲ್ಲ. ಹಾಂ, ನಿಮ್ಮವ್ರನ್ನೆಲ್ಲರನ್ನೂ ಒಡೆದು ಕಟ್ಟಾಕಿ ನಿಮ್ಮವ್ರನ್ನ ಕಾಪಾಡ್ತೀಯೋ ಬಿಡ್ತೀಯೋ ಎಲ್ಲ ನಿನಗೆ ಬಿಟ್ಟಿದ್ದೀನಿ. ನಿನ್ನಿಷ್ಟ. ಬರ್ತಾ ಇದ್ದೀನಿ, ಅಲ್ಲೇ ಮಾತಾಡೋಣ. ಡ್ಯಾಡಿ, ಇವಾಗವರೆಗೂ ಮಾಡಿರೋ ಪಾಪಕ್ಕೆ ಆಲ್ರೆಡಿ ಕರ್ಮ ಅನುಭವಿಸ್ತಾ ಇದ್ದೀರಾ. ನಿನ್ನ ಆಟ ಎಲ್ಲ ನಡೆಯಲ್ಲ. ಗಣೇಶ್ ಬರೋದ್ರೊಳಗಡೆ ಇವ್ರನ್ನೆಲ್ಲ ಬಿಟ್ಬಿಡು. ಇಲ್ಲ ಅಂದ್ರೆ ಗಣೇಶ್ ಬರೋದು ನಿನ್ ಅಂತ ನೋಡೋದು ಪಕ್ಕ. ಓಯ್, ನನ್ನ ಮಗಳಾಗಿ ಸುಮ್ಮನೆ ಹುಟ್ಟಿದೆ ಕಣೆ ನೀನು, ಅದಕ್ಕೆ ನನಗೆ ಎದುರು ಮಾತಾಡ್ತಾ ಇದೀಯಾ? ಏಯ್, ನನ್ನ ಮಗಳಂತೇಳಿ ನೋಡ್ಲಾರ್ದೆ ಇವಳನ್ನ ಕೂಡ ಕಟ್ಟಾಕ್ರೋ. ಬಾರೆ. ಬಾರೆ, ಸುಮ್ಮನೆ ನಿಂತ್ಕೋ. ಬಿಡು. ಹಾಕ ಸೈನು. ನಾನು ಸೈನ್ ಮಾಡಕ್ ಬಂದಿಲ್ಲ, ಸತ್ತ ತೋರ್ಸಕ್ ಬಂದಿದ್ದೀನಿ. ನಾನು ಹುಟ್ಟಿದ್ದು ಪ್ರಜೆಗಳಿಗೋಸ್ಕರ, ಬೆಳೆದಿದ್ದು ಪ್ರಜೆಗಳ ಸೇವೆಗೋಸ್ಕರ. ನನ್ನ ಪ್ರಾಣ ಹೋದ್ರೂ ಕೂಡ ಈ ಪ್ರಜಾ ಸೇವೆಗಳಿಗೋಸ್ಕರನೇ. ಅಷ್ಟೇ ಆಗಲಿ, ನಿನ್ನಂತ ಲುಚ್ಚನ್ಗೆ ಭಯಬಿದ್ದು ಬಾಯೋಗಿಗೆ ನೋಡ್ಕೊಳಕ್ಕಲ್ಲ ಕಣ. ನೋಡ್ದಲ್ಲ ಎಷ್ಟು ಜನ ತಂದಿದ್ದೀನಿ, ಎಂಥವ್ರು ತಂದಿದ್ದೀನೋ. ನಿನ್ನನ್ನು ಹತ್ತಿ ಹತ್ತಿ ತರ ತುಳಿದಾಕೆ 100 ಜನ ತರಿಸ್ಕೋ, ಒಬ್ಬನೇ 1000 ಜನ ತರಿಸ್ಕೋ, ಒಬ್ಬನೇ 1,00,000 ಮಂದಿ ತರಿಸ್ಕೋ. ಈ ಮಾಟ ಮಾಸ್, ಇವನು ಪಕ್ಕ ಮಾಸ್. ಈ ಮಾಸನ್ನ ಇಟ್ಕೊಂಡ್ರೆ ಯಾರಾದ್ರೂ ಹೋಗೋರೆ.
ಅವ್ನು ಸಾಯ್ಸಾಕ್ರೋ. ಈಗ ನೋಡ್ದ ಯಾರ ಸಾವು ಯಾರ ಕೈಯಲ್ಲಿದೆ ಅಂತ. ಮೈಯಲ್ಲಿ ಬೆವರು ಬರ್ತಾ ಇದೆಯಾ? ನೀನು ಮಾತ್ರನೇ ಸಾಯಿಸಕ್ಕಾಗುತ್ತಾ? ಆಗ್ಲಾ ಸುಟ್ಟಾಕ್ಲಾ? ಗಣೇಶ್ ನಿಲ್ಲು. ನಮಸ್ತೆ ಸರ್. ನಮಸ್ತೆ. ಗಣೇಶ್ ಆವೇಶ ಬೀಳ್ಬೇಡ. ಕೆಟ್ಟವನಿಗೋಸ್ಕರ ಒಳ್ಳೆನೋ ನೇರ್ವ ಮಾಡಬಾರ್ದು. ಹಿಂಗೆ ನೋಡು, ಹಿಂದೆ ನಿನಗೆ ಎಷ್ಟು ಹೇಳಿದ್ರು ನೀನು ಕೇಳಲಿಲ್ಲ. ಅದು ನಿನ್ನ ಕರ್ಮ. ಹೈಕಮಾಂಡ್ ನಿನ್ನ ಪದವಿನಿಂದ ತಪ್ಪಿಸಿದೆ. ಹಂಗೆ ನೀನು ಮಾಡಿದ ಪಾಪಗಳಿಗೆಲ್ಲ ನಿನ್ನ ಶಿಕ್ಷೆ ಪಡಿಸು ಅಂತೇಳಿ ಹೇಳಿದ್ದಾರೆ. SP ಅವರೇ, ಇವರನ್ನು ಅರೆಸ್ಟ್ ಮಾಡಿ. ಗಣೇಶ್, ನಾನು ಕ್ಷಮಿಸು. ಅಧಿಕಾರ ಬಲದಿಂದ ಎಚ್ಚೆತ್ತುಕೊಳ್ಳದ ನಾನು ಎಷ್ಟೋ ಪಾಪಗಳು ಮಾಡಿದ್ದೀನಿ. ಹಂಗೆ ಎತ್ತು ಮಗಳನ್ನು ಕೂಡ ನೋಡಲಾರ್ದೆ ನಾನು ಆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಹೇಳಿದ್ದಾರೆ. ನನ್ನ ಮಗಳೇ ನನಗೆ ಸರ್ವಸ್ವ ಅಂತೇಳಿ ಸಂಪಾದನೆ ಮಾಡಿದ್ದೆಲ್ಲ ನನ್ನಿಂದ ಎಷ್ಟೋ ನಷ್ಟವಾದ ನಿಮ್ಮೆಲ್ಲರಿಗೂ, ನಿಮಗೂ ನಿಮ್ಮ ಮಾರ್ಕೆಟಿಗೆ ಬರೆದು ಕೊಡ್ತೀನಿ. ನನ್ನ ಮಗಳನ್ನ ನಿನ್ನ ಕೈಯಲ್ಲಿ ಇಡ್ತಾ ಇದ್ದೀನಿ. ಜಾಗ್ರತವಾಗಿ ನೋಡ್ಕೋ. ನಾಯ್ಡು, ವೆರಿ ಗುಡ್. ಒಳ್ಳೆ ಕೆಲಸ ಮಾಡಿದ್ಯಾ. ಪತ್ರಗಳನ್ನು ತಗೊಂಬನ್ನಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಋಣನ ಯಾವಾಗಲೂ ಮರ್ತೋಗಲ್ಲ. ಗಣೇಶ್, ನಿನ್ನಂತವನು ಈ ಮಾರ್ಕೆಟ್ಗೆಲ್ಲ ರಾಷ್ಟ್ರ ಕೂಡ ಅವಸರ. ನಿನಗೋಸ್ಕರ ನನ್ನ ಪಾರ್ಟಿ ಯಾವಾಗಲೂ ಎದುರು ನೋಡ್ತಾ ಇರುತ್ತೆ. For more updates, like, comment, subscribe to our channel.